ಈ ಮಣ್ಣಿನಲ್ಲಿ ಯಾರಿಗೂ ಕಿವಿ ಕೇಳಿಸೋದಿಲ್ವಾ? ಯಾರಾದ್ರೂ ಇಲ್ಲಿ ಬಂದು ಸಾಯಿರೋ. ಏನ್ ತಾತ, ಏನೇನ್ ಗಂಟು ಮುಳುಗೋಯ್ತು ಅಂತ ಹಿಕ್ಕಿರ್ಕೊಂತಿದ್ಯಾ? ಗಂಟು ಮುಳುಗಿಲ್ಲ ಕಣೋ, ಕಾಲು ಗಂಟಾಕೊಂಡಿದೆ, ಬಿಡಿಸು. ಕಾಲು ಬಿಡಿಸಿ ಸೊಂಟ ಇಟ್ಕೊಂಡ್ ಬಿಡ್ತು, ಎಬ್ಸು. ಅಯ್ಯೋ ಮೆಲ್ಗೆ. ಅಮ್ಮ, ಓ ಗುಲಾಬಿ, ಓ ಗುಲಾಬಿ. ಆಹಾ, ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲ, ವಯಸ್ಸಾದ್ಮೇಲೆ ಸುಮ್ಮನೆ ಒಂದ್ ಕಡೆ ಕೂತಿರೋದ್ ಬಿಟ್ಟು ಈ ಯೋಗಾಸನ ನಿಮ್ಗೆ ಯಾಕೆ? ಬೆಳಗಾಯ್ತು ಅಂದ್ರೆ ಕಾಲು ನೋಯ್ತು, ಸೊಂಟ ಇಳಿತು ಅಂತ ನಮ್ ಪ್ರಾಣ ತಿಂತೀರಾ? ಏಯ್, ಎಷ್ಟೋ ಕೊಬ್ಬು ತಾತನ ಹತ್ರ ಹೀಗ ಮಾತಾಡೋದು. ತಾತನ ಹತ್ರ ಮೊಮ್ಮಗ ಮಾತಾಡದೆ ಬೇರೆ ಯಾರು ಮಾತಾಡ್ತಾರೋ? ನೀನ್ ಸುಮ್ಮನೆ ಇರೋದು. ನಿನ್ನಿಂದಲೇ ಅವ್ನು ಕೆಟ್ಟಿರೋದು. ನೀನ್ ಕೊಟ್ಟಿರೋ ಸಲಿಗೆಯಿಂದಲೇ ಅವ್ನು ಇಷ್ಟು ಹೆಚ್ಕೊಂಡಿರೋದು. ಇನ್ನೊಂದ್ಸಲ ದೊಡ್ಡವ್ರ ಹತ್ರ ಹೀಗೆಲ್ಲ ಮಾತಾಡ್ತೀಯೋ ಸಿಗದ್ ಹಾಕ್ಬಿಡ್ತೀನಿ. ಸಾಕೇನೋ ಮರ್ಯಾದೆ? ಎಲ್ಲ ನಿಮ್ಮಿಂದಾನೆ. ಹೋಗಿ, ನೀವು ಎಷ್ಟು ಕರೆದು ನಾ ಬರೋಲ್ಲ. ಆಗ ಓಡ್ಬಿಟ್ಟ ಓಡ್ಬಿಟ್ಟ. ಅಮ್ಮ, ನಮ್ಗೆ ನಿಮ್ಮಿಬ್ಬರಿಗೂ ಇವತ್ತಿಂದ ಊಟ ಕಟ್. ಯಾಕೆ? ಯಾಕ ಯಾಕ ಏನ್ರೋ ನೀವು ಮಾರ್ಕ್ಸ್ ತಗೊಂಡಿರೋದು? ಕನ್ನಡದಲ್ಲಿ 6, ಇಂಗ್ಲಿಷಲ್ಲಿ 7, ಲೆಕ್ಕದಲ್ಲಿ 0 ಇದೆ. ಇದೇನಾ ನೀವು ಓದ್ತಿರೋದು? ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅನ್ನೋ ಹಾಗೆ ನೀವಿಬ್ರು ತಿಂಡಿ ಪೋತ್ರ ಆಗ್ತಿದ್ದೀರಾ. ಒಂದ್ ಹೊತ್ತು ಊಟ ಕಟ್ ಮಾಡಿದ್ರೆ ಆಗ ವಿದ್ಯೆ ಚೆನ್ನಾಗಿ ತಲೆಗೆ ಹತ್ತುತ್ತೆ. ಮಾರ್ಕ್ಸ್ ಕಮ್ಮಿ ತಗೊಂಡ್ರೆ ಮೀಲ್ಸ್ ಕಟ್ ಅಲ್ವಾ ಮಮ್ಮಿ? ಹೌದು, ಇವತ್ತಿನಿಂದ ಹಾಗೇನೆ. ಹಾಗಾದ್ರೆ ಈಗ ಹೇಳ್ತೀನಿ ಕೇಳು. ಈ 6 ನಂಬರು 7 ನಂಬರು ಇವ್ರದಲ್ಲ, ಆ ಕಾಲದಲ್ಲಿ ಅಪ್ಪ ಓದ್ತಿದ್ದಾಗ ತಗೊಂಡಿರೋದು. ಆ ಮಾರ್ಕ್ಸ್ ಕಾರ್ಡು ನಿಮ್ಮ ಅಪ್ಪಂದ? ಅಪ್ಪ ಯಾರಿಗೂ ಕಾಣ್ದಂಗೆ ಬೀರುಳ್ ಬಚ್ಚಿಟ್ಟಿದ್ರು, ನಾನ್ ಹಾರಿಸ್ಕೊಂಡ್ ಬಂದೆ. ಇವರ್ ಮಾರ್ಕ್ಸ್ ಕಾರ್ಡು ಇಲ್ಲಿದೆ. ರವಿಗ್ 60, ಜ್ಯೋತಿಗ್ 70. ನೀನ್ ಹೇಳ್ದಾಗೆ ಅಪ್ಪಂಗ್ ಇವತ್ತಿಂದ 1 ಹೊತ್ತು ಊಟ ಕಟ್. ರೂಲ್ಸ್ ಅಂದ್ಮೇಲೆ ಎಲ್ಲಾರ್ಗೂ ಒಂದೇ ಅಲ್ವಾ ತಾತ? ಏನು 5, 6 ನಂಬರ್ ತಗೊಂಡು ನನಗ್ ಗೊತ್ತಿಲ್ಲದೆ ಇದ್ದ ಹಾಗೆ ಪೇಪರ್ನ ಒಳಗಡೆ ಬಚ್ಚಿಟ್ಟಿದ್ನಾ? ಬರ್ಲಿ ರಾಸ್ಕಲ್, ಅವನಿಗೆ ಮಾಡ್ತೀನಿ ಇವತ್ತು. ಏನದು ನಂಬರ್ ಗಿಂಬರ್ ಅಂತ ಮಾತಾಡ್ತಿದ್ದೀರಾ? ಏನಿಲ್ಲ, ಹುಡುಗರಿಗೆ ಸ್ಕೂಲಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ. ರವಿಗೆ 60, ಜ್ಯೋತಿಗೆ 70 ಮಾರ್ಕ್ಸ್ ಬಂದಿದ್ದಾರೆ. ಏನ 60, 70? ನಾಚಿಕೆ ಆಗೋದಿಲ್ವಾ? ನಾನು ಓದ್ತಿದ್ದಾಗ 90 ಕಮ್ಮಿ ತಗೋತಿರ್ಲಿಲ್ಲ. ಅದರಲ್ಲೂ ಮ್ಯಾಥ್ಸ್ ಅಲ್ಲಿ 100ಕ್ಕೆ 100, ಗೊತ್ತಾ? ಯಾವಾಗಲೂ ಟಿವಿ ನೋಡ್ತಾ ಕಾಲ ಕಳೆದ್ ಬಿಟ್ಟು ಕಷ್ಟಪಟ್ಟು ಓದಿ ನಂತರ ಒಳ್ಳೆ ಮಾರ್ಕ್ಸ್ ತಗೋಬೇಕು, ಗೊತ್ತಾಯ್ತಾ? ಏನದು? ಏನಿಲ್ಲ, ಸರಿ ಹೋಗುತ್ತೆ. ನೀರ್ ಬೇಕಾ? ಏನೋ ನಿಮ್ ಗಲಾಟಿ. ನೋಡಿ ಡ್ಯಾಡಿ, ನಾನ್ ಪಿಯಾನೋ ನುಡಿಸ್ತಾ ಇದ್ರೆ ಇವನಿಗೆ ತಡ್ಕೊಳಕ್ ಆಗಲ್ವತ್ತೆ. ಇವನ್ ಯಾವಾಗ್ಲೂ ಹೀಗೆ ಡಿಸ್ಕರೇಜ್ ಮಾಡ್ತಾನೆ ಇರ್ತಾನೆ. ಎನ್ಕರೇಜ್ ಮಾಡೋದಕ್ಕೆ ಗೊತ್ತಿಲ್ಲ. ನೋ ಮರಿ, ನೀನ್ ಪಿಯೋನೋ ಬಹಳ ಚೆನ್ನಾಗಿ ನುಡಿಸ್ತೀಯ ನನ್ನ ಹಾಗೆ. ನೀವು ಹಾ, ಪಿಯಾನೋ? ಅಲ್ಲಪ್ಪ, ನೀವು ಪಿಯಾನೋ ನುಡ್ಸೋದನ್ನ ನಾನೇ ನೋಡಿಲ್ಲ. ಇನ್ ಇವನೆಲ್ಲಿ ಕೇಳಿರ್ತಾನೆ? ಪಿಯಾನೋ ತಟ್ಟೆ ಹಾಕಿದ್ರೆ ಚೆನ್ನಾಗಿ ಬಾರಿಸ್ತಾರೆ. ಸೈಮನ್. ಏನಪ್ಪಾ, ಎಲ್ಲ ಸೌಖ್ಯನಾ? ಗುಡ್. ತಗೊಳ್ಳಿ ಪೋಸ್ಟ್. ನನಗ? ನಿಮ್ಗೇನೆ. ಎಲ್ಲಿಂದ? ಮೈಸೂರಿಂದ ರಾಜ ಅಂತ. ಮೈಸೂರಿಂದ ರಾಜ? ಯಾರ್ದು ಕಾಗ್ದ? ಶಾರದಾ ಮಗಂದು ಕಣೋ. ಯಾವ ಶಾರದಾ? ನಿನ್ ತಂಗಿ ಕಣೋ. ಪ್ರೀತಿಯ ತಾತ, ಅಜ್ಜಿ ಮತ್ತು ಮಾವ ಅತ್ತೆಯರಿಗೆ ವಂದನೆಗಳು. ನನಗೆ ನಿಮ್ಮನ್ನೆಲ್ಲ ನೋಡಬೇಕೆಂದು ಆಸೆಯಾಗಿದೆ. ನಾನು 9ನೇ ತಾರೀಕು ಗುರುವಾರ ಬಂದು ನಿಮ್ಮನ್ನು ಭೇಟಿಯಾಗುತ್ತೇನೆ. ಇತಿ ನಿಮ್ಮ ಪ್ರೀತಿಯ ಮೊಮ್ಮಗ, 25 ವರ್ಷಗಳ ಹಿಂದೆ ಪ್ರೇಮ ವಿವಾಹ ಆದ ರಾಬರ್ಟ್ ಶಾರದರ ಮಗ ರಾಜ. ಯಾರಮ್ಮ ಬರೋದು? ನಿಮ್ ಮಾವ ಕಣೆ. ಮಾವನ? ಯಾರೇ ಮಾವ? ಅವಳು ಯಾವತ್ತು ನನ್ನ ಮಾತಿಗೆ ಬೆಲೆ ಕೊಡದೆ ಆ ಕ್ರಿಶ್ಚಿಯನ್ ಜೊತೆ ಓಡ್ ಹೋದ್ಲು. ಅವತ್ತೇ ಅವಳಿಗೂ ಈ ಮನೆಗೂ ಸಂಬಂಧ ಕಡ್ದು ಹೋಯ್ತು. ಅವಳನ್ನೇ ಬಿಟ್ಟು ಕೈ ತೊಳ್ಕೊಂಡಿರುವಾಗ ಅವಳು ಮಗ ಯಾವ ಸಂಬಂಧ ನಮಗೆ? ಈಗಲೇ ಹೇಳಿದ್ದೀನಿ, ನಾಳೆ ಅವನ ತಾತ ಮೊಮ್ಮಗ ಅಂತ ಸಂಬಂಧ ಹೇಳ್ಕೊಂಡು ಬಂದಾಗ ಯಾರಾದ್ರೂ ಅವನ ಮನೆ ಒಳಗೆ ಸೇರಿಸಿದ್ರೋ ನೀವ್ಯಾರೂ ಈ ಮನೆ ಒಳಗಿರೋ ಆಗಿಲ್ಲ. ಹುಷಾರ್.
ಮೊಮ್ಮಗ ಅಂತೆ ಮೊಮ್ಮಗ. ಇವನ್ ಯಾವ ಶಿವ ಮೊಮ್ಮಗನೇ? ಈ ಮನೆಯಲ್ಲಿ ಇವನ್ನೆರಡು ಸಹ ಬೀಳಬಾರ್ದು. ಹುಷಾರ್. ಅವನೇನು ಹೇಳುವುದ? ನೋಡಿದೇನೆ. ಮೊದ್ಲು ನೀವು ಸರಿಯಾಗಿ ನೋಡಿ, ಅಜ್ಜಿ ಅಲ್ಲಿದ್ದಾರೆ. ಅವಳ ಹತ್ರ ಬಿಡೋಣ ನನ್ನ. ಲೇ, ಈ ಮನೇಲಿ ದೊಡ್ಡವನ್ ಯಾರೇ? ನಾನಾ ಇಲ್ಲ ಅವನ? ಅವನ್ ಯಾರೇ? ಈ ಮನೇಲಿ ಒಬ್ಬರನ್ನ ಬಾ ಅಂತ ಹೇಳೋಕು, ಬೇಡ ಅಂತ ಹೇಳೋಕು. ನೋಡು, ಇವತ್ತಿಂದ ನಾನು ಹೇಳಿದ್ದೆ ಈ ಮನೇಲಿ ನಡಿಬೇಕು. ಆ ಮೈಸೂರು ಹುಡುಗ ಇಲ್ಲಿ ಬಂದ್ರೆ ಒಳಗೆ ಬಿಡ್ಬೇಡ. ಏನಜ್ಜಿ, ಏನ್ ನೋಡ್ತಿದ್ದೀರಾ? ಅದೇ ಮೊಮ್ಮಗ ಬರ್ತೀನಿ ಅಂತ ಕಾಗ್ದ ಬರ್ದಿದ್ದಾನಲ್ಲ, ಯಾವ್ದ್ರಲ್ಲಿ ಬರ್ತಾನೋ ಅಂತ ನೋಡ್ದೆ. ಅಮ್ಮ ತಾಯೇ. ಏನ್ರಿ, ನಾನೇನ್ ನಿಮ್ಗೆ ತಾಯಿ ತರ ಕಾಣ್ತಾ ಇದ್ದೀನಾ? ಪಾಪ ಮಗು, ಅಮೂಲ್ ಬೇಬಿ. ಮಮ್ಮಿ ಮಮ್ಮಿ ಮಾಡರ್ನ್ ಬ್ರೆಡ್. ಪಾಪ ಗೌತಮ ಬುದ್ಧ ಕಣೆ, ಮನೆ ಬಿಟ್ಟು ಕಾಡಿಗೆ ಹೊರಟಿದ್ದಾನೆ ತಪಸ್ ಮಾಡೋಕೆ. ನಾನು ಶ್ರೀದೇವಿ. ನಾನು ಜೂಹಿ ಚಾವ್ಲಾ. ನಾನು ಮಾಧುರಿ ದೀಕ್ಷಿತ್. ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್, ತೂ ಚೀಸ್ ಬಡಿ ಹೇ ಮಸ್ತ್, ತೂ ಚೀಸ್ ಬಡಿ ಹೇ ಮಸ್ತ್ ಮಸ್ತ್, ಚೀಸ್ ಬಡಿ. ಗಲಾಟೆ ನಿಲ್ಸಿ ಸಾಕು. ನಾವು ಹಾಡು ಹೇಳಿದ್ರೆ ನಿಮ್ಗೇನ್ರಿ? ಕೇಳೋಕಾಗ್ದಿದ್ರೆ ಕಿವಿ ಮುಚ್ಕೊಳ್ರಿ. ಹಳ್ಳಿ ಗುಗ್ಗು ಮ್ಯೂಸಿಕ್ ಸೆನ್ಸ್ ಇದ್ರೆ ತಾನೇ. ಏನೋ ನಮಗೆ ಮ್ಯೂಸಿಕ್ ಸೆನ್ಸ್ ಇಲ್ವಾ? ಗುರು, ನಮ್ಮ ವರ್ಷ ತೋರ್ಸೋಣವಾ? ಕೇಳಿ ಕೇಳಿ, ಎಲ್ರೂ ಕೇಳಿ. ಅವ್ರು ನನ್ನ ಮೊಮ್ಮಗ ಅಂತ ಒಪ್ಕೊಳ್ಳೋವರೆಗೂ ನಾನು ಎಲ್ಲೂ ಹೋಗೋದಿಲ್ಲ. ಇದೇ ಊರಲ್ಲಿ ಇದೇ ಬೀದಿಲಿ ಇರ್ತೀನಿ. ಬಾ ಅಜ್ಜಿಗೆ ಹೇಳೋಣ. ಅಜ್ಜಿ ಅಜ್ಜಿ, ಮಾಮ ಬಂದು ಎದುರು ಮನೆ ಜಗ್ಗಿ ಮೇಲೆ ಕೂತಿದ್ದಾರೆ. ಅಮ್ಮ ಸಾವಿತ್ರಿ, ಮಾಡಿ ಮೇಲೆ ಹಪ್ಪಳ ಒಣಗ ಹಾಕಿದ್ದೀನಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತಂತೆ. ಏನ್ ನೋಡ್ತಾ ಇದ್ದೀಯ ಅಲ್ಲಿ? ಅದೇನು ಇಲ್ಲ, ಪೇಪರ್ ಹುಡುಗ ಬರ್ತಾ ಇದ್ದಾನ ಅಂತ ನೋಡ್ತಾ ಇದ್ದೆ ಅಷ್ಟೇ. ಅವನು ಬೆಳಿಗ್ಗೆನೆ ಬಂದ್ ಹೋದ ಅಲ್ವೇ? ಬರ್ದ್ ನಿನ್ ಹೆಸರು ಓದೋದಕ್ಕೆ 1 ವಾರ ಟೈಮ್ ತಗೋತೀಯ, ಆದ್ರೆ ಈಗ ಪೇಪರ್ ಓದೋಷ್ಟು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಯಾ? ನಡಿಯ ಒಳಗೆ, ನಡಿಯ ಒಳಗೆ. ಅಲ್ಲಿ ಏನ್ ನೋಡ್ತಾ ಇದ್ದೀರಾ? ಪೇಪರ್ನವ್ರು ಬರ್ತಿದ್ದಾನಂತ ನೋಡ್ದೆ ಕಣೆ. ನೋಡಾಯ್ತಲ್ಲ, ಒಳಗೆ ಬನ್ನಿ ನೋಡ್ಕೋತೀನಿ.
ಬಾಗಿಲು ಹಾಕಿದೆ ಅಲ್ವಾ ಅಂತ ನೋಡ್ಕೊಂಡು ಬಂದೆ. ಹಾಕಿದೆ. ಸೋಪ ಯಾರು ಹೇಳಿದ್ರು? ಏಯ್ 8 ಗಂಟೆ ಆದ್ರೆ ಇಲ್ಲೇ ಕೂತಿದ್ಯಲ್ಲ, ಎದ್ ನಡಿ ಒಳಗಡೆಗೆ. 8 ಗಂಟೆ ಆಗೋಯ್ತಾ? ಅಯ್ಯೋ, ಏ ತಿರುಪ್ತಿ, 8 ಗಂಟೆ ಆದ್ರೂ ಇಸ್ಪಿಟ್ ಆಡ್ತಾ ಇಲ್ಲೇ ಕೂತಿದ್ದೀರಾ? 8 ಗಂಟೆ ಆಯ್ತು, ಬಂದ್ರು ಬೇಗ ಬಂದ್ರು. ಏ ಬೇಡಿ ಅಂಗಡಿ, 8 ಗಂಟೆ ಆಯ್ತು. ಐನೋರೇ 8 ಗಂಟೆ ಆಯ್ತು. ಎಲ್ರು ಹೋಗ್ರಯ್ಯ, 8 ಗಂಟೆ ಆಯ್ತು. ಅಲ್ಲಿ ಮೀಸೆ ದಾಸಪ್ಪ ಅಂತ ಒಬ್ಬ ಐತಾನೆ. ರಾತ್ರಿ 8 ಗಂಟೆ ಆಯ್ತಂದ್ರೆ ದೊಡ್ಡ ದೊಡ್ಡ ವಿದ್ವಾಂಸ ಹಾಡಿದ ಹಾಡುಗಳನ್ನ ಕತ್ತೇರಾಗ್ದಲ್ಲಿ ಹಾಡಿ ನಮ್ ಪ್ರಾಣ ತೆಗಿತಾನೆ. ಅಣ್ಣ ಬಿಟ್ಬಿಡ, ನಮ್ಮ ಅಪ್ಪ ನಾನು ಒಬ್ಬನೇ ಮಗನ. ಅಲ್ಲ, ಜನಕ್ಕೆ ಇಷ್ಟೊಂದು ಎದುರಿಸಿದಾನೆ ಅಂತಂದ್ಮೇಲೆ ಇನ್ನೆಷ್ಟು ಕೆಟ್ಟ ರಾಗದಲ್ಲಿ ಹಾಡ್ಬೋದು ಅವನು. ಶಿವಶಂಕರಿ ಶಿವಾನಂದಲಗರಿ ಶಿವಶಂಕರಿ ಶಿವಾನಂದಲಗರಿ ಶಿವಶಂಕರಿ ಚಂದ್ರಕಳಾಧರಿ ಈಶ್ವರಿ ಕರುಣಾಮೃತವನು ಸುರಿಸೆಯೇ ನಮ್ಮ ಮನಸ್ಸು ಕರಗದೆ ಮಹಿಮೆ ತೋರುನಿ ಶಿವಶಂಕರಿ ಶಿವಾನಂದಲಗರಿ ಶಿವಶಂಕರಿ ಶಿವಾನಂದಲಗರಿ ಶಿವಶಂಕರಿ ತೋಂ ತೋಂ ದಿರ್ದಿರ್ ತೋಂ ದಿರ್ದಿರ್ ತೋಂ ದಿರ್ದಿರ್ ತೋಂ ದಿರ್ದಿರ್ ತೋಂ ದಿರಿ ದನ ತನಿ ತೋಂ ದಿರ್ 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 ನಾ ದಿರ್ 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 ನಾ ದಿರ್ 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 ತೋಂ ದಿರ್ 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 ಏನ್ರಪ್ಪ, ನನ್ನ ಗಾನ ಮಾಧುರ್ಯಕ್ಕೆ ನೀವಿಷ್ಟೊಂದು ಮನಸೋತು ಕರಗಿ ನೀರಾಗಿ ಹರ್ಕೊಂಡು ಹೋಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ರಯ್ಯ. ನಾವು ಅಂದ್ಕೊಂಡಿರ್ಲಿಲ್ಲ. ಚೆಚ್ಚಿ ಬಿಸಾಕ್ ಬಿಟ್ರಿ. ಮಧುರವಾದ ಕಂಠ, ಅದ್ಭುತ ಗಾಯನ. ಪಕ್ಕದ ಮನೆ ಟಿವಿಲಿ ಚಿತ್ರಮಂಜರಿ ಓಡ್ತಾ ಇದೆಯಲ್ಲ, ಅದನ್ನ ಹೇಳ್ತಾ ಇದ್ಯಾ? ಕರೆಕ್ಟ್ ಆಗಿ ಹೇಳಿದೆ ಮಗನೇ. ಸ್ವಾಮಿ, ನಿಮ್ಮ ಗಾರ್ಧಪ ಗಾನ, ಗಂಧರ್ವ ಗಾನ ಕೇಳಿ ಜನ್ಮ ಸಾರ್ಥಕ ಆಗೋಯ್ತು ಗುರುವೆ. ತಮ್ಮ ಹೆಸರು ಏನಂದ್ರಿ? ದಾಸಪ್ಪ. ಮೀಸೆ ದಾಸಪ್ಪ. ಪುರಂದರ ದಾಸರು ತಮ್ಗೆ ಏನಾಗಬೇಕು ಗುರುವೆ? ಕರ್ನಾಟಕ ಸಂಗೀತ ಪಿತಾಮಹರೇ ಪುರಂದರದಾಸರು. ಆಗಿನ ಪುರಂದರ ದಾಸರಿಂದ ಹಿಡಿದು ಈಗಿನ ಎಡಬಿಡಂಗಿ ದಾಸರವರೆಗೂ ನಿಮ್ಮ ಸಂಗೀತದ ಮುಂದೆ ಯಾಕುಟ್ಟೋದ್ರು. ಹೌದೌದು, ಇಂಥ ದಿವ್ಯವಾದ ಸಂಗೀತ ಜ್ಞಾನ ಇಟ್ಕೊಂಡು ಇಷ್ಟು ಚಿಕ್ಕ ಊರಲ್ಲಿ ಹೇಗಿದ್ದೀರಿ ದಾಸಪ್ಪನವರೇ? ಆಗಿನ ಬ್ರಿಟಿಷರೇನಾದ್ರೂ ಇದ್ದಿದ್ರೆ ಸೀದಾ ಅಂಡಮಾನ್ಗೆ ಕಳಿಸ್ತಾ ಇದ್ರು. ಇದು ಪ್ರಜಾಪ್ರಭುತ್ವ ಅಲ್ವಾ? ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ, ಕೋಗಿಲೆ ತಂದು ಗೋಡೊಳಗಿಟ್ಟು ಹಾಡು ಎನ್ನುವ ಮೂರ್ಖ ಲೋಕವಿದು ಎಂಥ ಲೋಕವಯ್ಯ. ನವಿಲನ್ನು ಹಿಡಿದು ಕಾಲನು ಮುರಿದು ಕುಣಿ ಕುಣಿ ಎನ್ನುವ ಕೆಟ್ಟ ಲೋಕವಿದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಶಹಬಾಷ್, ಹತ್ ಕಟ್ಟೋ ಕಡೆ ಒಂದ್ ಮುತ್ ಕಟ್ಟು ಅಂತ
ಎಂಥ ಒಳ್ಳೆ ಮಾತು ಹೇಳಿದ್ರಯ್ಯ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ನಿಮ್ಮಂತ ಮೀಸೆ ಬಿಟ್ಟವರೇ ಹೇಳಿದಾರೆ ದೇವ್ರು. ಅದ್ ಸರಿ, ಒಳ್ಳೆ ರಾಮ ಲಕ್ಷ್ಮಣನ್ ತರ ಇದ್ದೀರಾ, ಆದ್ರೆ ಸೀತೆ ಇಲ್ಲ ಅಷ್ಟೇ. ಆದ್ರೆ ನೀವ್ ಯಾರು? ನೀವ್ ಎಲ್ಲಿಂದ ಬಂದ್ರಿ? ನಿಮ್ಗೇನಾಗ್ಬೇಕು? ಆಗಿನ ಕಾಲದಲ್ಲಿ ರಾಮ ಲಕ್ಷ್ಮಣರು ಕಾಡಿಗೆ ವನವಾಸಕ್ಕೆ ಹೋದ್ರು ಅಂತ ನೀವೇ ಹೇಳಿದ್ರಲ್ಲ. ನಾವು ಈ ಊರಲ್ಲಿ ವಾಸ ಮಾಡೋಣ ಅಂತ ಬಾಡಿಗೆ ಮನೆ ಹುಡುಕ್ತಾ ಇದೀವಿ. ಆಗ ರಾಮನ್ಗೆ ಶಬರಿ ಜಾಗ ಕೊಟ್ಟಂಗೆ ಇಲ್ಲಿ ಯಾವ ಗುಜರಿ ನನ್ ಮಗನು ನಮಗ್ ಜಾಗನೇ ಕೊಡ್ತಾ ಇಲ್ವೇ? ಸರಿ, ಈ ಊರ್ ಬಿಟ್ಟೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋವಾಗ ಒಂದು ಅಧ್ವಾನದ ಕಂಠ, ಮಧುರವಾದ ಕಂಠ ಆಡ್ತಾ ಇದ್ದದನ್ನ ಕೇಳಿ ಇಲ್ಲಿಗೆ ಬಂದ್ವಿ. ಏನೋ ನಿಮ್ಗೆ ಯಾರು ಮನೆ ಕೊಡ್ಲಿಲ್ವಾ? ಕೊಡ್ಲಿಲ್ಲ ಕನಕದಾಸ್ರೆ. ಯಾವ ನನ್ನ ಮಗ ಕೊಡಲ್ಲ ಅಂದೋನು ಒಂದ್ ಕೈ ನೋಡೇ ಬಿಡ್ತೀನಿ. ದೊರಕುನ ಇటువంటి ಸೇವಾ. ಯಾವ ನೆಲೆಯವನು ನನ್ ಶಿಷ್ಯನಿಗೆ ಮನೆ ಕೊಡಲ್ಲ ಅಂದೋನು? ನೀವು ಕೊಡ್ತಾ ಇದ್ದ ಕತ್ತೆ ಬಾಲ ನಾನ್ ಕೊಡ್ತೀನಿ. ಇನ್ಮೇಕಿಂದ ಅವ್ರು ನನ್ ಮನೆಯಾಗೆ ಇರ್ತಾರೆ. ಹುಡುಗರ, ನಿಮ್ ಸಾಮಾನ್ ಸರಂಜಾಮ್ ತಗೊಂಡು ಒಳಗ್ ನಡಿರಲ್ಲ. ಈ ಮನೆಯಲ್ಲಿ ಏನು ಸರಿಗಿಲ್ಲ. ಅವನೇನು ಆಸ್ತಿ ಕೇಳದ್ನ, ಅಂತಸ್ ಕೇಳಿದನ? ಅವಳೇನೋ ಹೋದ್ಲು. ಪಾಪ, ಈ ಹುಡುಗಂದು ಏನ್ ತಪ್ಪಿದೆ ಅಂತ. ಕಳ್ಳು ಬಳ್ಳಿ ಅನ್ನೋ ಭಾವನೆನೇ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ಯಾರಿಗೂ ಹೃದಯ ಅನ್ನೋದೇ ಇಲ್ಲ. ಏಯ್, ನೀವೇನೋ ಮಾಡ್ತಿದ್ಯೋ ಬಿಡೋ. ಕೈ ಹಿಡಿದ ಗಂಡನೂ ಸರಿಗಿಲ್ಲ, ನನ್ನ ಹೊಟ್ಟೆಲ್ ಹುಟ್ಟಿದ ಮಗನೂ ಸರಿಗಿಲ್ಲ. ಸಾವಿತ್ರಿ, ಏನತ್ತೆ? ನಾನು ಹಿಂದ್ಗಡೆ ಬಾಗ್ಲಿಂದ ದೇವಸ್ಥಾನಕ್ಕೆ ಹೋಗಿ ಮೊಮ್ಮಗನ ಹೆಸರಿನಲ್ಲಿ ಒಂದ್ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ. ನಿಮ್ ಮಾವ ಕೇಳಿದ್ರೆ ನನಗ ಮೈ ಹುಷಾರಿಲ್ಲ, ಒಳಗಡೆ ಮಲಗಿದಾಳೆ ಅಂತ ಹೇಳ್ಬಿಡು. ಬರ್ತೀನಿ ಅತ್ತೆ. ನನ್ನ ಮೊಮ್ಮಗನ ಹುಟ್ಟದಬ್ಬ, ಅವನ ಹೆಸರನ್ನು ಒಂದು ಅರ್ಚನೆ ಮಾಡಿ. ನಕ್ಷತ್ರ ಯಾವುದು? ಮೃಗಶಿರ. ಮೃಗಶಿರ ನಕ್ಷತ್ರ ವೃಷಭರಾಶೋ ಜಾತಸ್ಯ ಶಾಂಡಿಲ್ಯ ಮಹರ್ಷಿ. ಶಾಂಡಿಲ್ಯ ಗೋತ್ರೋದ್ಭವಸ್ಯ ರಾಜ ಅಂತ. ರಾಜ ನಾಮಧೇಯಸ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥಕಾಮಿ ಮೋಕ್ಷ ಚತುರ್ಧ ಫಲಪುರುಷಾರ್ಥಸಿದ್ಧ್ಯರ್ಥಂ ವಿಶೇಷೇಣ ಮಂಗಳಾವಾಪ್ತ್ಯರ್ಥಂ ಇಷ್ಟಕಾಮ್ಯಾರ್ಥಸಿದ್ಧ್ಯರ್ಥಂ ಕ್ಷೇಮಸ್ಥೈರ್ಯೈಶ್ವರ್ಯಾಭಿವೃದ್ಧ್ಯರ್ಥಂ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವತಾ ಮಧ್ಯಸ್ಯ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ದೇವ್ರು ಕಣೆ, ದೇವ್ರು. ಯಾರಿಗ ಅರ್ಚನೆ? ದೇವ್ರಿಗೆ ಕಣೆ, ದೇವ್ರಿಗೆ. ದೇವ್ರು ಇಳಿತಾ ಇದೆ, ವಾರಿಸ್ಕೊಳ್ಳಿ. ಸ್ಥಳದಲ್ಲಿ ನಿಂತ ಮಂಜುನಾಥ, ಎಲ್ರು ತೃಪ್ತಿಯಾಗಿ ತಿನ್ನಿಪ್ಪ. ಇವತ್ತು ನಮ್ಮ ಮೊಮ್ಮಗನ ಹುಟ್ಟದಬ್ಬ, ಎಲ್ರು ನಿಧಾನವಾಗಿ ತಿನ್ನಿಪ್ಪ. ಹಾಗೆ ತಾತ, ನನಗೆ ಸ್ಥಳದಲ್ಲಿ ನಿಂತ ತಗೊಳಪ್ಪ. ಬಾರೋ, ಬರೀ ಕೂತ್ಕೋ ಬಾರೋ. ಹಾಗೆ ನಿಮ್ಮಮ್ಮ ಹೇಗಿದ್ದಾಳು? ಚೆನ್ನಾಗಿದ್ದಾಳೆ ತಾತ. ತಿನ್ಸಿ. ಎಲ್ಲಿ ಆ ಮುಖ, ಆ ಮೂಗು, ಆ ಕಣ್ಣು ಎಲ್ಲ ನಮ್ ಶಾರದಾ ತರ ಇಲ್ಲ. ತಿನ್ಸು ತಿನ್ಸು. ಸಾಕಜ್ಜಿ, ಹೊಟ್ಟೆ ತುಂಬಿದೆ. ಸಾಕು 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 ಸಾಕು. ಅಯ್ಯೋ, ನನ್ ಕ್ಯಾರಿಯರ್ ತಂದಿದ್ದು ನೀನ್ ತಿನ್ಲಿ ಅಂತ, ಅದನ್ನ ನನಗೆ ತಿನ್ನಿಸ್ತಾ ಇದೆಯಲ್ಲೋ. ಇರ್ಲಿ, ಇನ್ನೊಂದ್ ಸ್ವಲ್ಪ ತಿನ್ನಿ ಅಜ್ಜಿ. ರಾಜ, ನಿನ್ ಡ್ಯಾಡಿದ ಅಡ್ರೆಸ್ ಕೊಡು. ಬೆಂಗಳೂರಿನಲ್ಲಿ ಫರ್ನಾಂಡಸ್ ಅಂತ ನಮ್ ನೆಂಟ್ರೊಬ್ರು ಇದ್ದಾರೆ. ಅವ್ರಿಗೊಬ್ಳೇ ಮಗಳು ರೀಟಾ ಅಂತ, ತುಂಬಾ ಲಕ್ಷಣವಾಗಿದ್ದಾಳೆ. ಅವಳನ್ನ ನಿನಗ್ ಮದ್ವೆ ಮಾಡಿಸ್ಬೇಕು ಅಂತಿದ್ದೀನಿ. ನನಗ್ ಮದ್ವೆನಾ? ನಿನ್ನ ನಮ್ ಕುಟುಂಬಕ್ಕೆ ಸೇರ್ಸ್ಕೊಳ್ಳೋದಕ್ಕೆ ಇದೊಂದೇ ದಾರಿ. ನಿಮ್ ಡ್ಯಾಡಿ ಹಿಂದೂ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದಕ್ಕೆ ನಿಮ್ ದೊಡ್ಡಪ್ಪನ್ಗೆ ನಿಮ್ ಮೇಲೆಲ್ಲ ಕೋಪ. ಈಗ ನೀನು ಕ್ರಿಶ್ಚಿಯನ್ ಹುಡುಗಿನ ಮದ್ವೆ ಆಗೋದಾದ್ರೆ ನಿಮ್ ಡ್ಯಾಡಿಗೆ ಕಾಗ್ದ ಬರ್ದು ನಾನೇ ಎಲ್ಲ ಏರ್ಪಾಡ್ ಮಾಡ್ತೀನಿ. ನಿನ್ ಮದ್ವೆ ವಿಷಯ ಜೋಸಫ್ ಹತ್ರ ಮಾತಾಡ್ಲಾ? ಒಂದ್ ನಿಮಿಷ.
ಅಜ್ಜಿ ತಾತ. ಅಯ್ಯೋ ಅವ್ರು ನನ್ನ ಇಲ್ಲಿ ನೋಡಿದ್ರೆ ಅನಾಹುತನೇ ಆಗುತ್ತೆ. ನಾನು ಗೋಪಿ ಜೊತೆ ಹಿಂದಿನ ಬಾಗಿಲಿಂದ ಹೋಗ್ತೀನಿ. ಬರ್ಲಾ? ಬಾ ರಾಜ್ಯ, ಮದ್ವೆ ವಿಷಯ. ಬನ್ನಿ ತಾತ, ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ನಾನಾಗ ಏನು ಬರ್ಲಿಲ್ಲ, ನಾಯಿ ಅಟ್ಟಿಸ್ಕೊಂಡು ಬಂತು. ನಾಯಿನ ಎಲ್ಲೂ ಕಾಣ್ತಾನೆ ಇಲ್ಲ. ಹೇಗ್ ಕಾಣಂತೆ? ದೊಪ್ಪತ್ತು ಬಿದ್ದುಬಿಡ್ತೆ. ನಾಯಿ ಬಿದ್ದೋಯ್ತಾ? ಪಕ್ಕದ ಬೆಣ್ಣೆಯಲ್ಲಿ ಇಂಜಿನಲ್ಲಿ ದೊಪ್ಪತ್ತು ಬಿದ್ದುಬಿಡ್ತಾ, ನಾಯಿ ಹೇಗ್ ಕಾಣುತ್ತೆ? ಓಡ್ಬಿಡ್ತು. ಸರಿ ಬನ್ನಿ ಒಳಗಡೆ. ನೀನ್ ದೊಡ್ಡ ಮಹಾರಾಜ ಲಬಕ್ ದಾಸ್, ನಾನೇನ್ ನಿನ್ ಮನೆ ನೋಡಕ್ ಬರ್ಲಿಲ್ಲ. ಅದಿರ್ಲಿ, ಕೈಯಲ್ಲಿ ಏನಿದೆ? ಇವತ್ತು ನಿನ್ನ ಬರ್ತ್ಡೇ ಅಲ್ವೇ? ತಗೋ. ಆಸ್ ಅನ್ ಓಲ್ಡ್ ಮ್ಯಾನ್ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ತಾತ. ಗಾಡ್ ಬ್ಲೆಸ್ ಯು. ಏನಪ್ಪ ನಿಮ್ಮ ಅಜ್ಜಿ ಹೇಳಿದ ಹುಡುಗಿ ಬಗ್ಗೆ ನೀನೇನ್ ಹೇಳ್ತೀಯಾ? ಸೋಮ್ನಿರಯ್ಯ, ಅವ್ರೇನಾದ್ರೂ ಕೇಳಿದ್ರೆ ನಾನೇನ್ ಹೇಳೋದು? ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಆ ಅಜ್ಜಿ ಕಡೆ ಯಾವ್ದು ಹುಡುಗಿ ಇಲ್ವಂತ? ಬಾ. ಈ ಅಜ್ಜಿ ಯಾಕೆ ಇಲ್ಲಿಗೆ ಬಂದ್ರು? ಬಾ ಇಲ್ಲೇ. ಏನಜ್ಜಿ ಇಷ್ಟು ದೂರ? ಏನ್ ಸಮಾಚಾರ? ಹೌದು, ಆ ತಾಟಗಿತ್ತೆ ನಿನಗೊಂದು ಹೆಣ್ಣು ನೋಡಿದಾಳಂತೆ. ಆ ತಾತಪ್ಪ ಹೇಳ್ದ, ಅದ್ ನಿಜವಾ? ಅಯ್ಯೋ, ಆ ಅಜ್ಜಿಗೆ ಬೇರೆ ಕೆಲಸನೇ ಇಲ್ಲ, ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ. ಹೋಗ್ಲಿ ಬಿಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನಗೆ ಚಿಕ್ಕಮಂಗ್ಳೂರ್ನಲ್ಲಿ ರಿಟೈರ್ಡ್ ಜಡ್ಜು ಕೇಶವಮೂರ್ತಿ ಇದಾರಲ್ಲ, ಅವ್ರ ಮಗಳನ್ನ ನಿನಗ್ ನೋಡಿದ್ದೀನಪ್ಪ. ನ್ಯಾಯವಾಗಿ ನೋಡಿದ್ರೆ ನಮ್ಮ ರೇವತಿನ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕು. ಅದ ನಿಮ್ ಮಾವ ಒಪ್ಪೋದಿಲ್ವಲ್ಲ? ನನ್ನ ಮಾತು ನಂಗೆ ಮದುವೆ ಆಗಿ ಮೊದಲು ನೀನು ಮನೆಗೆ ಬಾ, ಆಮೇಲೆ ಅಪ್ಪ ಅಮ್ಮ ಎಲ್ಲ ಸೇರ್ಬಹುದು. ಹೇಗಿದೆ ನನ್ನ ಐಡಿಯಾ? ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಆಗೋ ಅಲ್ಲವನೇ ಸರಿ ಅಂತ ಹೇಳಪ್ಪ. ಒಂದ್ ನಿಮಿಷ ಅಜ್ಜಿ. ಆ ಶೂರ್ಪಣಿಗೆ ಹತ್ರ ನಿನ್ಗೇನ್ ಮಾತು? ಡೋಂಟ್ ಟಾಕ್ ಟು ಹರ್. ನಾನ್ ಮಾತಾಡ್ತೀನ? ಅವರೇ ಬಂದು ವಟ ಅಂತ ಏನೇನೋ ಮಾತಾಡ್ತಿರ್ತಾರೆ. ಸ್ಟುಪಿಡ್ ಲೇಡಿ ಅವಳು ಹಾಗೇನೆ. ನಿನ್ ಮದ್ವೆ ವಿಷಯ ಹೇಳಿದ್ನಲ್ಲ, ಏನ್ ಯೋಚನೆ ಮಾಡಿದ್ಯಪ್ಪ? ಎಕ್ಸ್ಕ್ಯೂಸ್ ಮೀ, 1 ಮಿನಿಟ್ ಅಜ್ಜಿ. ಬಂದೆ ಬಂದೆ. ಅಯ್ಯೋ, ಬಾರ ಇಲ್ಲಿ. ಏನಯ್ಯ ಇದು? ಏನಪ್ಪ ಇಬ್ಬರ ಮಧ್ಯ ಸಿಕ್ಕೊಂಡು ಒಂದು ಲೆವೆಲ್ ಆಗ್ಬಿಟ್ಟಿದ್ಯಾ? ಇನ್ನೇನು, ಇಬ್ರಜ್ಜಿನೂ ಸೂಪರ್ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಹೇಳೋ ಹುಡುಗಿ ಇವ್ರಿಗಾಗಲ್ಲ, ಇವ್ರು ಹೇಳೋ ಹುಡುಗಿ ಅವ್ರಿಗಾಗಲ್ಲ. ಏನೋ ಮಾಡೋದು? ಏನ ಒಂದ್ ಹೇಳೋ. ಐ ಎಮ್ ಎ ಕಾಂಪ್ಲಾನ್ ಬಾಯ್. ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಏನಾದ್ರೂ ಹೇಳು ಅಂತ ನಿಂತನಪ್ಪ ಹೇಳಿದ್ದು. ಹಾ, ನಾನ್ ಮದ್ವೆಗಿದ್ರೆ ಆಗಲ್ಲ, ಸನ್ಯಾಸಿ ಆಗ್ತೀನಿ ಅಂತ ಹೇಳ್ಬಿಡ್ಲಾ? ಹೇಳು. ಹಿಂದೂ ಸನ್ಯಾಸಿ ಆಗುವಂತ ಈ ಅಜ್ಜಿ ಹೇಳ್ತಾರೆ, ಕ್ರಿಶ್ಚಿಯನ್ ಫಾದರ್ ಆಗುವಂತ ಈ ಅಜ್ಜಿ ಹೇಳ್ತಾರೆ. ಪರವಾಗಿಲ್ವಾ? ಹೌದು ಕಣೋ, ಈಗೇನೋ ಮಾಡೋದು? ಒಂದ್ ಐಡಿಯಾ. ಏನು? ನಿನ್ಗಾಗ್ಲೇ ಮದ್ವೆ ಆಗಿದೆ ಅಂತ ಹೇಳ್ಬಿಡೋದು. ಧೈರ್ಯವಾಗಿ ಹೇಳ್ಬಿಡು ಗುರು, ಮುಂದೆ ಏನ್ ಬಂದ್ರು ನಾನ್ ನೋಡ್ಕೋತೀನಿ. ಬೇಡ ಕಣೋ, ಇದರಿಂದ ಬೇರೆ ಏನಾದ್ರೂ ಪ್ರಾಬ್ಲಮ್ ಶುರು ಆಗುತ್ತೆ. ಈಗ ನೀನಿರೋ ಪರಿಸ್ಥಿತಿಲಿ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಸುಮ್ನೆ ಮದ್ವೆ ಆಗಿದೆ ಅಂತ ಹೇಳ್ಬಿಡು, ಮಿಕ್ಕಿದನ್ನ ನಾನ್ ನೋಡ್ಕೋತೀನಿ. ಮೊದ್ಲು ಅವರಿಬ್ಬರನ್ನು ಕರಿ. ಅಜ್ಜಿ 1 ಮಿನಿಟ್. ಅಜ್ಜಿ 1 ನಿಮಿಷ. ಇದು ಬರ್ತೀನಿ. ನಾನ್ ಹೇಳಿದ ಹುಡುಗಿ ತಾನೆ? ಚರ್ಚ್ ಮಗಳು ತಾನೆ? ಅದು ಅದು ಒಂದ್ ವಿಷಯ ನಿಮ್ಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಧೈರ್ಯವಾಗಿ ಹೇಳಪ್ಪ. ನನಗೆ ಮದುವೆ ಆಗೋಗಿದೆ. ಓ ಮೈ ಗಾಡ್, ಮದುವೆ ಆಗೋಯ್ತಾ? ಹೌದಜ್ಜಿ, ನಾನು ಕಾಲೇಜಲ್ಲಿ ಓದ್ತಿರೋವಾಗ ಒಂದ್ ಹುಡುಗಿನ 3 ವರ್ಷ ಲವ್ ಮಾಡಿ 3 ತಿಂಗಳ ಹಿಂದೆ ಮದುವೆ ಆಗ್ಬಿಟ್ಟೆ. ನಿನ್ ಮದುವೆ ಚರ್ಚ್ನೆಲ್ಲ ನಡೆದಿದ್ದು, ದೇವಸ್ಥಾನದಲ್ಲ ನಡೆದಿದ್ದು?
ರಿಜಿಸ್ಟ್ರಾರ್ ಆಫೀಸಲ್ಲಿ. ಹೌದಾ? ನಿನ್ ಹೆಂಡತಿ ಹಿಂದೂ ತಾನೇ? ನಿನ್ ಹೆಂಡತಿ ಕ್ರಿಶ್ಚಿಯನ್ ತಾನೇ? ಕ್ರಿಶ್ಚಿಯನ್ ತರ ಹಿಂದೂ, ಹಿಂದೂ ತರ ಕ್ರಿಶ್ಚಿಯನ್. ಅರ್ಥವಾಗ್ಲಿಲ್ಲ. ನಮಗೆ ಅರ್ಥವಾಗ್ಲಿಲ್ಲ. ಇವನ್ ಹೆಂಡತಿ ಇವನ್ ತರನೇ. ಅಮ್ಮ ಹಿಂದೂ, ಅಪ್ಪ ಕ್ರಿಶ್ಚಿಯನ್, ತಂದೆ ಕ್ರಿಶ್ಚಿಯನ್, ತಾಯಿ ಹಿಂದೂ. ಅಂದಾಗೆ ನಿನ್ ಹೆಂಡತಿ ಹೆಸರೇನಂದೆ? ನಿರ್ಮಲಾ. ಮೇರಿ. ನಿರ್ಮಲಾ ಮೇರಿ. ನಿನ್ ಹೆಂಡತಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ ಯಾವನು ಗೊತ್ತೋ? ಅವಳು ಹಳ್ಳಿಲಿ ಹೆಂಗಸರಿಗೆ ಅಕ್ಷರ ಕಲಿಸ್ಕೊಂಡು ಊರೂರು ತಿರುಗ್ತಿರ್ತಾಳೆ. ಮುಂದಿನ ತಿಂಗಳು ಬಂದ್ಬಿಡ್ತಾಳೆ ಅಲ್ವೇನೋ? ಹೌದೌದು, ಮೇಲಿಂದ ಇಳಿದು ಕೆಳಗೆ ಬಂದ್ಬಿಡ್ತಾಳೆ. ನಿನ್ ಹೆಂಡತಿ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ ಆಗಿದೆಪ್ಪ. ನಮಗೂ ಆಸೆ ಆಗ್ತಾ ಇದೆ. ಸರಿ, ನಾನ್ ಬರ್ತೀನಪ್ಪ. ಅಲ್ಲಿಂದ ಬಂದ್ರು ಏನು ಉಪಯೋಗ ಆಗ್ಲಿಲ್ಲ. ನಿನ್ ವೈಫು ಇನ್ನು ನೀವು ಕೇಳ್ತಾನೆ ಇದ್ರೆ ಇವನ್ ಹೆಂಡತಿನ ನಾನು ಡೈವರ್ಸ್ ಮಾಡ್ಬಿಡ್ತೀನಿ. ನೀನ್ ನಡೆಯವಾ? ಏನ್ಲ ಅವನ ಹೆಂಡತಿ ನೀನ್ ಹೆಂಗ್ಲ ಡೈವರ್ಸ್ ಮಾಡ್ತೀಯಾ? ಜಾಸ್ತಿ ಮಾತಾಡ್ದೆ ನಿನ್ನ ಹೆಂಡತಿನೂ ಡೈವರ್ಸ್ ಮಾಡ್ಬಿಡ್ತೀನಿ. ಒಳ್ಳೆ ಬುಲ್ಲನ್ ಮಗನ್ ಸಾಹಸ ಆಗೋಯ್ತಲ್ಲ. ಶಾಬಾಷ್. ನೋಡಿದ್ರ ನನ್ ಶಿಷ್ಯನ ಹೆಂಗ್ ತಯಾರು ಮಾಡಿದೀನಿ. ರಾಮ ರಾಜ್ಯ ಆಳಿದ್ರು ರಾಗಿ ಬೀಸೋದ್ ತಪ್ಪಲಿಲ್ಲ ಅಂದಂಗೆ ಊರ್ ಬಿಟ್ಟು ಊರಿಗೆ ಬಂದ್ರು ಈ ಅರ್ಧೋಗಿರೋ ಶರ್ಟ್ ಒಲೆ ತಪ್ಪಲಿಲ್ಲ ನಂಗೆ. ಎಲ್ಲ ನನ್ ಕರ್ಮ. ನಾನು ನಮ್ಮ ಅಪ್ಪನ ತರ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟೆ. ಏನು ನಿಮ್ಮಪ್ಪ ಡಾಕ್ಟ್ರಾ? ನನಗೆ ಹೇಳಲೇ ಇಲ್ಲ. ಆಗಿರ್ಲಿಲ್ಲಪ್ಪ. ಆಗ್ಬೇಕು ಅಂತ ಆಸೆ ಪಟ್ಟಿದ್ರು, ನಾನು ಆಸೆ ಪಟ್ಟೆ. ಏನ್ ಪ್ರಯೋಜನ? ನಿಮ್ಗೊಂದು ಕಾಗದ ಬಂದಿದೆ, ತಗೊಳ್ಳಿ. ನನ್ನ ಕೈ ಸೋಪಾಗಿದೆ. ಡೇ ತಗೊಳ್ಳೋ. ತಗೊಳ್ಳಿ. ಯಾರ್ದು ಕಾಗದ? ನಿರ್ಮಲಾ ಮೇರಿ, ಇವನ್ ಹೆಂಡತಿ ಬರ್ದಿರೋದು. ಹೌದಾ? ನನ್ನ ಹೆಂಡತಿ ಬರ್ತಿರೋದಾ? ಎಲ್ಲ ನನ್ ಸೆಟಪ್ ಕಣೋ. ಮದ್ವೆ ಆಗಿದೆ ಅಂತ ಹೇಳ್ಬಿಟ್ಟಿದ್ಯಾ, ಎಲ್ರಿಗೂ ನಂಬಿಕೆ ಬರ್ಲಿ ಅಂತೇಳಿ ನಿನ್ನ ಹೆಂಡತಿ ಕಾಗದ ಬರ್ದು ನಾನೇ ಪೋಸ್ಟ್ ಮಾಡಿದ್ದು. ಈಗ ಈ ಲೆಟರ್ ಓದಿದ್ರೆ ಈ ಸಂಗೀತ ಸಾಮ್ರಾಟು ಹಿಂಗ ಅಲ್ಲಾಡ್ಬಿಡ್ಬೇಕು. ಓದ್ತೀನಿ ಕೇಳು. ಓದು ಓದು. ಪ್ರೀತಿಯ ಪತಿಯವರಿಗೆ ನಿಮ್ಮ ಪತ್ನಿಯಗಳು, ಮಾನವ ಜನ್ಮ ದೊಡ್ಡದು ಎಂದು ಪುರಂದರದಾಸರೇ ಹೇಳಿದ್ದಾರೆ. ಹುಟ್ಟುವುದು ಸಾಯುವುದು ದೊಡ್ಡದಲ್ಲ. ಹುಟ್ಟಿದ ಮೇಲೆ ರಾಮಕೃಷ್ಣ ಪರಮಹಂಸ ಗೌತಮ ಬುದ್ಧರಂತೆ ಬಾಳಬೇಕು. ನಿಮ್ಮ ಸ್ನೇಹಿತ ಗೋಪಿ ಅಂತವರ ಸಾಲಿಗೆ ಸೇರಿದ್ದಾನೆ. ಏನಯ್ಯ ಅವನ ಹೆಂಡತಿ ನಿನ್ನೋಗ್ಲಿಕ್ಕೆ ಕಾಗದ ಬರ್ದವಳೆ? ಓದ ಕಾಗದದಲ್ಲಿ ನೀವು ದಾಸಪ್ಪನವರ ಮೀಸೆಯ ಬಗ್ಗೆ ಮೀಸೆಯ ದಾಸಪ್ಪನವರ ಬಗ್ಗೆ ಬರೆದಿದ್ದಿರಿ. ನನಗೂ ಅವರ ಮೀಸೆ ನೋಡಬೇಕೆಂದು ಆಸೆಯಾಗಿದೆ. ನನಗೂ ಅವರ ಸಂಗೀತ ಕೇಳಬೇಕೆಂದು ಆಸೆಯಾಗಿದೆ. ಅವರ ಸಂಗೀತದ ಒಂದು ಕ್ಯಾಸೆಟ್ ಅನ್ನು ಕಳಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನೋಡ್ದ್ಯಾ ಹೆಗ್ಗೆ? ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಪ್ರೀತಿಯ ನಾಯಿ ಜಿಮ್ಮಿ ಒಂದು ಮಗುವಿನ ತಾಯಿಯಾಗಿದ್ದಾಳೆ. ಅದಕ್ಕೆ ಯಾವ ಹೆಸರಿಡಬೇಕು ಸುಲಭವಾಗಿ ಬಾಯಿಯಲ್ಲಿ ಹೇಳುವ ಹಾಗೆ ಒಂದು ಹೆಸರನ್ನು ಬರೆದು ಕಳಿಸಿ. ಡೋಲಕ್ ಅಂತ ಇಡ್ಲಿ. ಅದು ನಿನ್ನ ಹೊಟ್ಟೆ ಅಲ್ಲ. ಇತಿ ನಿಮ್ಮ ಪ್ರೀತಿಯ ಪತ್ನಿ ನಿರ್ಮಲಾ ಮೇರಿ. ಇದೊಳ್ಳೆ ತಗುಲ್ ರೂಪಿ ಕೆಲಸ ಆಗೋಯ್ತಲ್ಲ ಗುರು. ನಿನಗ್ ಮದ್ವೆ ಆಗಿ ಹೆಂಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಮಗ್ ನಾವೇ ಕಾಗದ ಬರ್ಕೊಳ್ಳೋ ಹಣೆ ಬರಹ ಬಂದ್ಬಿಡ್ತಲ್ಲ. ಈ ಸಲ ಏನಂತ ಬರೀಲಿ? ಈಗ ನಿನ್ ಜೊತೆನೆ ಇರಕ್ ಬರ್ತಾ ಇದ್ದೀನಿ ಅಂತ ನಿನ್ ಹೆಂಡತಿ ಬರ್ದಾಗ ಬರ್ದ್ಬಿಡ್ಲಾ? ಲೋ ಕಮಂಗಿ, ಹಾಗನ್ ಬರ್ದ್ಬಿಡು. ಇಲ್ದೇ ಇರೋ ಹೆಂಡ್ತೀನಿ ಎಲ್ಲ ತರ್ತೀಯ ಆಮೇಲೆ.
ನಮಸ್ಕಾರ ಅಂಕಲ್. ನಮಸ್ಕಾರ. ಇಲ್ಲಿ ದೋಸೆ ಮಾಸಪ್ಪ ಅಂತ. ದೋಸೆ ಮಾಸಪ್ಪ ಅಲ್ಲಮ್ಮ, ಮೀಸೆ ದಾಸಪ್ಪ ಅಂತ. ನನ್ ಮೀಸೆ ನೋಡಿದ್ರೆ ನಿನಗೆ ಗೊತ್ತಾಗಲ್ವಾ? ಅಂದಂಗೆ ನೀನು ಅಣ್ಣ ಅಣ್ಣ ನಿಮ್ ಹೆಂಡತಿ ಬಂದಿದ್ದಾರೆ. ನಿರ್ಮಲಾ ಮೇರೆಯಿಂದ ನಿಮ್ ಹೆಂಡತಿ ತಾನೆ ಕಾಯ್ತಾ ಇದ್ದಾರೆ. ಬಾರೋ. ಹಾ ಬಂದೆ. ಬಾರೋ. ಕೈ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ. ಅಯ್ಯೋ ಬೇಗ ಬಾ. ಕೈ ಸಿಕ್ಕಾಕೊಂಡ್ಬಿಟ್ಟಿದೆ ಕಣ. ಬೇಗ ಬಾರೋ. ಬಂದೆ ಬಾಬಾ ಬಂದೆ ತಡಿ. ಬಾಕ್ಸು ಬಾಕ್ಸು ಡಬ್ಬಾ. ಅಯ್ಯೋ ಡಬ್ಬಾ ಬಿಟ್ಟೋಗಯ್ಯ, ಇಲ್ಲ ಅಂತ ಹೇಳಿದ್ರೆ ನನ್ ಕೆಲ್ಸದ ಬಾಯಿಗೆ ಮಣ್ಣು ಬೀಳುತ್ತಲ್ಲಯ್ಯ. ಅಯ್ಯಯ್ಯೋ ನಿಂತ್ಕೊಳ್ರಯ್ಯ, ತಗಡು ಡಬ್ಬಾ ತಮ್ಮಯ್ಯ ಅಂತೀನಿ, ನಿಂತ್ಕೊಳ್ರಯ್ಯ. ಟೈಮ್ ಆಗಿದೆ ಕಣ್ರಿ, ಆ ಲೆಟರ್ ತಗೊಳ್ತೀನಿ, ನಿಂತ್ಕೊಳ್ರಯ್ಯ. ಅಯ್ಯೋ ಡಬ್ಬಾ. ಏನ್ರಿ, ನಾನ್ ನೋಡಿದ ತಕ್ಷಣ ಶಾಕ್ ಆಗಿ ನಿಂತ್ಬಿಟ್ರಲ್ಲ. ನಿಮಗ್ ಶಾಕ್ ಕೊಡ್ಬೇಕು ಅಂತಾನೆ 2 ದಿನ ಹಿಂದ್ ಬರ್ದ್ ಲೆಟ್ರಲ್ಲಿ ನಾನ್ ಬರ್ತೀನಿ ಅಂತ ಬರ್ದೇ ಇರ್ಲಿಲ್ಲ. ನಾನು ಕೂಡ ಬರ್ದಿರ್ಲಿಲ್ವಲ್ಲ. ಏನ್ರಿ ಇದು, ಒಣಕಲ್ ಕಡ್ಡಿ ತರ ಆಗಿದ್ದೀರಾ? ಮುಖದಲ್ಲಿ ಕಳೆನೇ ಇಲ್ಲ. ಹೌದು, ಮೊದ್ಲು ಮತ್ತೊಂದ್ ತರ ಇದ್ದ, ಈಗ ಮಣ್ಣು ಮೆತ್ತ. ಬಂದವ್ರನ್ನ ಬೀದಿಲೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗಡೆ ಕರೆ. ಬಲಗಾಲಿಟ್ಟು ಒಳಗಡೆ ಬಾ. ಹಾ ನಿಲ್ಲು. ಯಾರು ನೀನು? ಅಯ್ಯೋ, ಏನ್ರಿ ಈ ತರ ಮಾತಾಡ್ತಿದ್ದೀರಾ? ಹೆಂಡ್ತಿನ ಗಂಡ ಕೇಳೋ ಪ್ರಶ್ನೆನಾ ಇದು? ಹೆಂಡ್ತಿನ? ಯಾರ್ ಹೆಂಡ್ತಿ? ನೀನು ನನ್ನ ಹೆಂಡ್ತಿನ? ಇದೇನಮ್ಮ, ನೀನೇನೋ ಹೇಳ್ತಾ ಇದೀಯಾ, ಅವನೇನೋ ಹೇಳ್ತಾವನೆ. ಇವಳು ಯಾರೋ ನನಗೆ ಗೊತ್ತಿಲ್ಲ. ಇದಕ್ ಮೊದ್ಲು ಇವಳು ನಾನು ನೋಡೇ ಇಲ್ಲ. ಏನಮ್ಮ, ಅವನೇನೋ ಒಂದ್ ಹೇಳ್ತಾನೆ, ನೀನೇನೋ ಒಂದ್ ಹೇಳ್ತೀಯಾ? 1 ತಿಂಗಳು ಅಂಕಲ್, ಒಂದೇ 1 ತಿಂಗಳು ದೂರ ಇದ್ದಿದ್ದಕ್ಕೆ ಹೆಂಡ್ತಿನೇ ಅಲ್ಲ ಅಂತಿದ್ದಾರೆ ನೋಡಿ. ಈ ಪೋಸ್ಟ್ ಬಾಕ್ಸ್ ನ ನನ್ನ ಕೈಯಿಂದ ತೆಗೆದು ಬಿಟ್ರೆ ಇದೇ ಕೈಯಿಂದ ನಿನ್ ನಮಸ್ಕಾರ ಮಾಡ್ಬಿಡ್ತೀನಿ ಕಣಣ್ಣ. ಅದೆಲ್ಲ ಆಗಲ್ಲ ರೀ. ನಿನಗೂ ಆಗಲ್ವಾ? ಅಯ್ಯೋ ನಿನ್ ತಮ್ಮಯ್ಯ ಅಂತೀನಣ್ಣ, ಹೆಂಗಾದ್ರೂ ಮಾಡಿ ಬಾಕ್ಸ್ ನ ಕಿತ್ಕೊಂಡೋಗ್ಬಿಡೋಣ ಅಣ್ಣ. ಸಾರಿ, ಇದು ನಮ್ ಡ್ಯೂಟಿ ಅಲ್ಲ, ಮೇಲಧಿಕಾರಿಗೆ ಅರ್ಜಿ ಬರೀರಿ, ಮೆಕ್ಯಾನಿಕ್ ಬಂದ್ ನಿಮ್ ಕೈ ತೆಗಿತಾನೆ. ಅಣ್ಣ ನಿಂತ್ಕೊಳ್ಳೋಣ, ಭದ್ರಾವತಿಗೆ ನಾನು ಏನು ಅನ್ಯಾಯ ಮಾಡಿದ್ದೆ? ಸರಿ, ದಾರಿಲಿ ಹೋಗೋರೆಲ್ಲ ಬಂದ್ ಹೆಂಡ್ತಿ ಅಂದ್ರೆ ಒಪ್ಕೋಬೇಕು. ಅದಕ್ಕೆ ಸಾಕ್ಷಿ ಏನು? ಏನಮ್ಮ, ಏನೋ ಕೇಳ್ತಾವನೆ, ಏನ್ ಸಾಕ್ಷಿ? ಏನ್ ಸಾಕ್ಷಿ ಬೇಕು ನಿಮ್ಗೆ? ಇಲ್ಲಿ ನೋಡಿ, ನಮ್ ಮದುವೆಯಲ್ಲಿ ಬದಲಾಯಿಸಿರೋ ಉಂಗ್ರ, ಇದೇ ತರ ಉಂಗ್ರ ಅವ್ರ ಕೈಯಲ್ಲಿ ಇದೆಯೋ ಇಲ್ವೋ ನೋಡಿ. ಏನಪ್ಪಾ, ಆಯ್ತಾ? ಯಾಕಿಲ್ಲ, ಇಲ್ಲಿ ನೋಡಿ. ಹೌದು, ಎರಡು ಅದೇ ತರ ಐತೆ. ಇನ್ನೂ ಒಂದ್ ಹೇಳ್ತೀನಿ, ಅವ್ರ ಹೆಗಲ್ ಮೇಲೆ ಎಡಗಡೆ ಒಂದ್ ಮಚ್ಚಿನೂ ಇದೆ. ಇದೆ. ಹೌದಮ್ಮ, ಎಲ್ಲ ನೀನ್ ಹೇಳ್ದಂಗೆ ಐತೆ. ಈಗ್ಲಾದ್ರೂ ನಂಬ್ತೀರಾ? ಅವ್ರು ಏನೋ ಹೇಳಿದ್ರು ಅಂತ ನೀವು ಅನುಮಾನ ಪಟ್ರಿ. ಇವತ್ತಿನವರೆಗೂ ಅವ್ರ ಮಾತೆ ವೇದವಾಕ್ಯ ಅಂತ ತಿಳ್ಕೊಂಡು ನಡೀತಾ ಇದ್ದೀನಿ. ಒಂದು ನಾಯಿ ಮರಿ ಹೆಸರಿಡಕ್ಕೂ ಅವ್ರನ್ನ ಕೇಳೇ ಇಡ್ತೀನಿ. ಆ ವಿಷಯ ನನಗೆ ಗೊತ್ತು ಕಣಮ್ಮ. ನನಗೂ ಗೊತ್ತು. ಅದು ಮುಚ್ಕೊಳ್ಳಲ್ಲ ಬಾಯ. ಇಷ್ಟೆಲ್ಲ ಆದ್ಮೇಲೂ ಆ ದೇವ್ರೇ ಬಂದು ಇವಳು ನಿನ್ ಹೆಂಡ್ತಿ ಅಲ್ಲ ಅಂದ್ರೆ ನಂಬಕ್ ನಾನ್ ತಯಾರಾಗಿಲ್ಲ. ನೀನ್ ನಡೆಯೋ ಒಳಿಕೆ. ಏನ್ರಿ ಆ ಲಗೇಜ್
ಲಗೇಜ್ ಒಳಗ್ ತಗೊಂಬನ್ನಿ ಪ್ಲೀಸ್. ಈಗಲಾರು ನಿಜ ಹೇಳು, ನೀನ್ ಯಾರು, ಇಲ್ಲಿಗೆ ಯಾಕೆ ಬಂದಿದೀಯಾ? ಏನ್ರಿ ಕೇಳಿದನ್ನೇ ಕೇಳ್ತಿದ್ದೀರಿ? ಏನಾಯ್ತು? ತಲೆಗೇನಾರು ಪೆಟ್ಟು ಬಿದ್ದು ಹಿಂದಿಂದೆಲ್ಲ ಮರ್ತು ಹೋಯ್ತಾ? ಇಲ್ಲ ಇನ್ಯಾರಾದ್ರೂ ಸೌತಿ ಕಿವಿತಿ ಸಿಕ್ಕಿದಾಳ? ಅಣ್ಣಯ್ಯ ತಂಗ್ಯವ್ವ, ನೀವೆಷ್ಟು ಒಳ್ಳೆಯವರು, ರಾಮಕೃಷ್ಣ ಪರಮಹಂಸರ್ ತರ ಜ್ಞಾನಿಗಳು. ನಿಮ್ಮಂತವ್ರ ಸವಹಾಸದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ನಿಮ್ಮನ್ನ ಅವ್ರ ಜೊತೆ ಕಳಿಸ್ದೆ. ಹೌದೌದು. ಯಾಕೋ ಹೀಗ್ ಮಾಡ್ತೀಯ ಅಂತ ನೀವಾದ್ರೂ ಕೇಳ್ಬಾರ್ದಾ? ಕೇಳ್ಬೋದಲ್ಲ. ಯಾಕೋ ಯಾಕೋ ಹೀಗ್ ಮಾಡ್ತೀಯಾ? ಹೋಗ, ಗಂಡ ಹೆಂಡತಿ ಮಧ್ಯ 108 ಜಗಳ ಇರುತ್ತಪ್ಪ. ಮಧ್ಯ ನಾನ್ಯಾಕೆ? ಟೇಕ್ ಇಟ್ ಈಸಿ. ಚಪ್ಪಲಿ ಹೋಗ್ತೀನಿ ಮಗನೇ. ಈರ ಮೈ ಮರೆಯಿತು ಯಾಕೆ? ಡೂಪ್ಲಿಕೇಟ್. ಈ ಹಾಡ್ ನಿನ್ಗೆ ಹೇಗೆ ಗೊತ್ತು? ಯಾಕೆ ಗೊತ್ತಿಲ್ಲ, ನಾವಿಬ್ರು ಲವ್ ಮಾಡ್ತಿದ್ದಾಗ ಇದೇ ಹಾಡ್ತಾನೆ ಹಾಡ್ತಿದ್ದಿದ್ದು. ಗಂಡನ್ ಮನ್ಸು ಹೆಂಡತಿ ಗೊತ್ತಿರೋದಿಲ್ವಾ? ಸಿಸ್ಟರ್, ಹೆಂಡತಿ ಅಂದ್ರೆ ಹೀಗಿರ್ಬೇಕು. ನನ್ನ ಮಗನೇ, ಉರಿಯೋ ಬೆಂಕಿ. ಏನ್ ನೋಡ್ತಾ ಇದ್ದೀಯ? ನನ್ ಮೊಮ್ಮಗನ ಹೆಂಡತಿ ಬಂದಿದ್ದಾಳೆ, ರಂಗೋಲಿ ಹಾಕ್ತಾ ಇದ್ದಾಳೆ. ಹೇಗಿದ್ದಾಳೆ? ಮುಖ ಆ ಕಡೆ ಇಟ್ಕೊಂಡಿದ್ದಾಳೆ, ಈ ಕಡೆ ತಿರುಗಿದ್ರೆ ಸ್ವಲ್ಪ ನೋಡ್ಬೋದಿತ್ತು. ನನ್ ಬೇರೆ ಕೆಲ್ಸ ಇದೆ ಒಳಗಡೆ. ಅದು ಇಲ್ಲಿ ಕೊಡೆ. ಹೊಸ ಬೆಳಕು ಹೊಸ ಬೆಳಕು ಮೂಡುತ್ತಿದೆ ಮೂಡುತ್ತಿದೆ. ಆಹಾ, ಬಂಗಾರದ ಬಂಗಾರದ ಓಹೋ ಸಿಂಗಾರವೇ ಸಿಂಗಾರವೇ. ಆಹಾ, ಏನ್ ಇಂಪಾಗಿದೆ ನನ್ನ ಕಂಠ. ಹೊಸ ಬೆಳಕು. ಬೆಪ್ತಕ್ಕಡಿ, ಆ ಕಂಠ ನಂದು ಕಣು. ಪ್ರಿಯ ಸ್ನೇಹಿತರೆ, ಫಾರಿನ್ ಕಂಟ್ರಿಗಳಲ್ಲಿ ಮೈ ಮೇಲೆ ಅರ್ಧ ಚಡ್ಡಿ ಹಾಕೊಂಡು ಸಮುದ್ರದಲ್ಲಿ ಸ್ವಲ್ಪ ಹೊತ್ತು, ಮರಳಿನ ದಂಡೆ ಮೇಲೆ ಸ್ವಲ್ಪ ಹೊತ್ತು ಬಿದ್ಕೊಂಡಿರ್ತಾರೆ. ಅದಕ್ಕೆ ಸನ್ ಬಾತ್ ಅಂತ ಹೆಸರು. ಅದು ಫಾರಿನ್ ಕಂಟ್ರಿಗಳಲ್ಲಿ ತುಂಬಾ ಪ್ರಸಿದ್ಧವಾದ ಸ್ನಾನ. ನಾನು ಅದರಲ್ಲೇ ರಿಸರ್ಚ್ ಮಾಡಿ ಇನ್ನೂ ಒಂದು ಹೊಸ ಸ್ನಾನ ಕಂಡಿಡ್ದಿದ್ದೀನಿ. ಅದಕ್ಕೆ ಫ್ರೀಡಮ್ ಬಾತ್ ಅಂತ ಹೆಸರು. ಅಂದ್ರೆ ಸ್ವತಂತ್ರ ಸ್ನಾನ. ಅದಕ್ಕೆ ಸೋಪು ಶಾಂಪು ಬೇಕಾಗಿಲ್ಲ. ನೀರ್ ಬೇಕಾಗಿಲ್ವಾ? ನೀರ್ ಬೇಕು, ಆದ್ರೆ ಚಡ್ಡಿ ಬೇಕಾಗಿಲ್ಲ. ಯಾರೇ ಕೂಗಾಡಲಿ, ಓರೇ ಓರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಚಡ್ಡಿ ನಮಗೆ ಬೇಕೇ ಇಲ್ಲ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಈ ಫ್ರೀಡಮ್ ಬಾತಲ್ಲಿ ಎಂತ ಮಜಾ ಇದೆ ಗೊತ್ತಾ? ನಮ್ಮ ವಯಸ್ಸು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಯೌವನದ ಕಾಲಕ್ಕೆ ಹೋಗುತ್ತೆ. ವಯಸ್ಸು ಇನ್ನೂ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಬಾಲ್ಯದ ಕಾಲಕ್ಕೆ ಹೋಗಿ ನಾವೆಲ್ಲ ಪುಟ್ಟು ಮಕ್ಕಳಾಗ್ಬಿಡ್ತೀವಿ. ಅಯ್ಯ, ಏನ್ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಲ್ಲ? ನೀವು ಚಡ್ಡಿ ಬಿಚ್ಚಾಕ್ಬಿಡಿ. ಕಮಾನ್ ಬೇಬಿ, ಸ್ಟೇ ಔಟ್. ದೂರ ದೂರ ಮೇಲೇಳುವ ಬಾರ ಬಾರ, ನಾವಾಗುವ ಚಂದಿರ ತಾರ.
ಏನ್ ಹಂಗ್ ನೋಡ್ತಾ ಇದೀಯಾ? ಬಿಚ್ಚಕ್ ಬಾ. ನಾನು ಯಾವಾಗ್ಲೂ ಹಾಗೇನೆ ಸ್ನಾನ ಮಾಡೋದು. ಸರಿ ಬಾ ಮತ್ತೆ ನಮ್ ಜೊತೆ ಸೇರ್ಕೋ. ನಾವಾಗುವ ಚಂದಿರ ತಾರ ಕೈಗೂಡಲಿ ಸ್ವೈರ ವಿಹಾರ ಸುಂದರ ಸ್ವೈರ ವಿಹಾರ. ನಮ್ ಬಟ್ಟೆಗಳೇ ಕಾಣ್ತಾ ಇಲ್ಲ ಕಣೋ. ನಾವು ಬರೋವಾಗ ಬಟ್ಟೆ ಹಾಕೊಂಡ್ ಬಂದಿದ್ವಾ? ಇನ್ನೇನ್ ಹಂಗೆ ಬಂದಿದ್ವಾ? ಮನೆಗೆ ಹೋಗೋದು ಹೇಗೋ? ನಾನು ಆವಾಗಲೇ ಹೇಳ್ದೆ, ಬಂದ್ವಾ ಸ್ನಾನ ಮಾಡಿದ್ವಾ ತೆಪ್ಪಗ್ ಮನೆಗೆ ಎದ್ದು ಹೋಗೋದ್ ಬಿಟ್ಬಿಟ್ಟು ಫ್ರೀಡಮ್ ಬಾತಂತೆ ವಾಂಗಿ ಬಾತಂತೆ ಏನಿಬ್ರು ಮಾಡಿದ್ದೇ ಮಾಡಿದ್ದು. ಮಗನೇ ಐಡಿಯಾ ಕೊಟ್ಟಿದ್ ನೀನೇ ಉಲ್ಟಾ ಹೊಡಿತಿದ್ಯಾ? ಹೌದು ಹೌದು, 1000 ಐಡಿಯಾ ಕೊಡ್ತೀನಿ. ನಿನ್ ಬುದ್ಧಿ ಎಲ್ಲೋಗಿತ್ತು? ಓಹೋ, ನನ್ ಮಣ್ ತಿನ್ನು ಅಂತೀನಿ, ತಿಂದ್ಬಿಡ್ತೀಯ ನೀನು? ನೀರ್ ಸ್ವಲ್ಪ ಬಿಸಿ ಬಿಸಿ ಆಗಿದೆ ಅಲ್ವಾ? ಬುಂಡಿ ಬುಂಡಿಯಾಗಿ ಸ್ನಾನ ಮಾಡ್ತೀಯ ನಿನಗೆ? ಬಿಸಿನೀರು. ಏಯ್ ಬಿಸೆ, ಈ ವಯಸ್ಸಿನಲ್ಲಿ ಚಡ್ಡಿ ಇಲ್ದೆ ಸ್ನಾನ ಮಾಡ್ತಾ ಇದೆಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಗೇಚಿಗೆ ಆಗಲ್ವಾ? ನನ್ನ ಮಗನೇ, ಸಂಘ ದೋಸ್ತಿ ಮೇಲೆ ಸನ್ಯಾಸಿ ಕೆಟ್ಟ ಅಂತ ನಿನ್ ಸವಾಸ ಮಾಡಿದ್ವಲ್ಲೋ, ನಮ್ಮ ಮಳೆ ಎಕಡ ತಗೊಂಡ್ ನಾವ್ ಹೊಡ್ಕೋಬೇಕು. ಇರೋ ಇರೋ. ಒಂದ್ ಐಡಿಯಾ ಮೈ ಡಿಯರ್ ಫ್ರೆಂಡ್ಸ್. ನಾನ್ ನಿಮ್ಮನ್ನೆಲ್ಲ ಇದುವರೆಗೂ ಫ್ರೀಡಮ್ ಬಾತ್ ಮೂಲಕ ಮಕ್ಕಳ ಲೋಕ ಕರ್ಕೊಂಡೋಗಿದ್ದೆ. ಈಗ ಫ್ರೀಡಮ್ ವಾಕ್ ನಲ್ಲಿ ಮನೆಗೆ ಕರ್ಕೊಂಡೋಗ್ತೀನಿ, ಬನ್ನಿ. ಈ ಅವತಾರದಲ್ಲಿ ಆಗೋ ಮನೆಗೆ ಹೋಗೋದು? ಈ ನದಿ ತೀರದಲ್ಲೇ ಹೋದ್ರೆ ಅಲ್ಲೊಂದ್ ದೇವಸ್ಥಾನ ಇಲ್ವೇನೋ? ಕತ್ಲಾಗೋವರೆಗೂ ಅಲ್ಲಿರೋಣ, ಆಮೇಲೆ ಮನೆಗೆ ಹೋಗೋದಪ್ಪ. ಯಾರಾದ್ರೂ ನೋಡಿದ್ರೆ? ನೋಡಿದ್ರೇನಂತೆ, ಯಾರೋ ಕಾಡ್ ಮನುಷ್ಯರು ಹೋಗ್ತಾ ಇದಾರೆ ಅಂತ ಅವರು ಸುಮ್ನೆ ಹೋಗ್ತಾರಪ್ಪ. ಪೋಲಿ ನಾಯಿಗಳೆಲ್ಲ ಬೆನ್ನೆತ್ಕತವೆ. ಏನ್ ಆಗಲ್ಲ, ಈಗೆಲ್ಲ ನಾನು ಹೇಳ್ಕೊಟ್ಟಂಗೆ ಹೇಳಿ. ಆ ಜುಂಬಾಲೆ ಜುಮಕ ಜುಮ್ಮ ಜುಂಬಾಲೆ ಜುಮ್, ಆ ಜುಂಬಾಲೆ ಜುಮಕ ಜುಮ್ಮ ಜುಂಬಾಲೆ ಜುಮ್, ಆ ಜುಂಬಾಲೆ ಜುಮಕ ಜುಮ್ಮ ಜುಂಬಾಲೆ ಜುಮ್, ಆ ಜುಂಬಾಲೆ ಜುಮಕ ಜುಮ್ಮ ಜುಂಬಾಲೆ ಜುಮ್. ನಗುತ್ತಾ ನಲಿ ನಲಿ ಏನೇ ಆಗಲಿ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಇಲ್ಲೇ ಇಟ್ಟಿದ್ದೆ, ಎಲ್ಲೋಯ್ತು? ಏನ್ ಹುಡುಕ್ತಾ ಇದ್ದೀರಿ? ಹೊಸ ಶರ್ಟು ಐರನ್ ಮಾಡಿ ಇಲ್ಲೇ ಇಟ್ಟಿದ್ದೆ, ಕಾಣ್ತಾನೆ ಇಲ್ಲ. ಇದ ನೋಡಿ. ಲೇ ಪಾಪಿ, ನೆಲ ಒರ್ಸಕ್ ನಾನು ಹೊಸ ಶರ್ಟ್ ಬೇಕಾಗಿತ್ತ ನಿನಗೆ? ಇದು ಹೊಸ ಶರ್ಟ? ನಾನೆಲ್ಲೋ ಸಣ್ಗೆ ಒಣಗಾಕೋ ಹಳೆ ಬಟ್ಟೆ ಅನ್ಕೊಂಡೆ. ಐ ಆಮ್ ಸಾರಿ. ಮತ್ತೆ ನೀನು ನಿಂತ್ಕೊಳೆ ನಿಂತ್ಕೊಳೆ, ಯಾಕೋ ಅತಿ ಆಯ್ತು. ನಿಂತ್ಕೋ ನಿಂತ್ಕೊಂಡೆ, ನಿಂತ್ಕೊಳೆ. ಡೋಂಟ್ ವರಿ, ಸ್ವಲ್ಪ ಉಳುಕಿದೆ ಅಷ್ಟೇ. ನಾನು ಕೊಟ್ಟಿರೋ ಆಯಿಂಟ್ಮೆಂಟ್ ಹಚ್ಚಿ ಎಲ್ಲ ಸರಿ ಹೋಗುತ್ತೆ. ಓಕೆ ಡಾಕ್ಟರ್.
ಗಿಳಿ ತರ ಸಂತೋಷವಾಗಿ ಹಾರಾಡ್ಕೊಂಡಿದ್ ಹುಡುಗಿನ ಕಾಲ್ ಮುರಿದ್ ಮೂಲೆ ಕೂರ್ಸ್ಬಿಟ್ರಲ್ರೋ ಅಯೋಗ್ಯರ. ಬೆಳಗಾಗೆದ್ದು ಒಳ್ಳೆಯವ್ರ ಮಕ ನೋಡಿದಿರಾ? ನನ್ ಮುಖನೇ ಅವ್ರು ನೋಡಿದ್ದು. ಅದಕ್ಕೆ ಬಚಾವಾದ್ರಿ. ಇಲ್ದಲೇ ಇದ್ದಿದ್ರೆ ಏನು ಏನ ಅವಳೊಂದ್ಸರಿ ಹೂ ಅಂದಿದ್ರೆ ಸಾಕಾಗಿತ್ತು. ಕಾಲ್ ಮುರಿದಿದ್ ತಪ್ಪಿಗೆ 2 ವರ್ಷ ಜೈಲೊಳಗ್ ಕೂರ್ಸಿ 1, 2, 3 ಅಂತ ಕಂಬಿ ಎಣಿಸ್ಬೇಕಾಗಿತ್ತು. ಹಂಗ್ ಮಾಡ್ತಿದ್ದೆ ಗೊತ್ತಾ? ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ ಅಂಕಲ್. ಅವ್ರನ್ನ ಒಳಗ್ ಕಳ್ಸಿ ನಾನ್ ನೆಮ್ಮದಿಯಾಗಿರಕ್ಕಾಗುತ್ತಾ? ಟಿ ಇಲ್ದೇ ಇದ್ರೆ ರೈಲ್ ಹೋಗ್ಬೋದು, ಆದ್ರೆ ಕಂಬಿನೇ ಇಲ್ದೇ ಇದ್ರೆ ರೈಲ್ ಹೋಗಕ್ ಸಾಧ್ಯನಾ ಅಂಕಲ್? ಆಹಾ ಆಹಾ ನೋಡಿದ್ರೇನ್ರು, ಇವಳೇ ಕನ್ನಡ ನಾಡಿನ ಕುಲನಾರಿ. ಒಂದೇ ಒಂದು ಮಾತಾಡಿದ್ರು ಅಕ್ಕ ಮಹಾದೇವಿ ವಚನ ಇದ್ದಂಗೆ. ಇನ್ನೊಂದ್ ಕಿತ ಏನಾದ್ರು ಅವಳು ಮನಸ್ಸು ನೋಯಿಸಿದ್ರು ನಿಮ್ಮನ್ನ ಹಿಡ್ದು ಹಿಂಡಿ ಒಗದು ಒಣೆ ಹಾಕ್ಬಿಡ್ತೀನಿ ಉತ್ಸಾರ್. ನೋಡಮ್ಮ, ಅವ್ರೇನಾದ್ರೂ ನಿನ್ಗೆ ತೊಂದರೆ ಕೊಟ್ರೆ ಅಂಕಲ್ ಅಂತ ಒಂದ್ ಕೂಗಾಕು. ಅವ್ರು ಹುಟ್ಟಿದ ದಿನ ಕಾಣಿಸ್ಬಿಡ್ತೀನಿ. ಓ ಸರಿ ಅಂಕಲ್. ಹೋಗಿ ಆ ಮಗಿಗೆ ಏನ್ ಬೇಕು ನೋಡೋಗ್ರಿ. ಹೋಗ್ರಿ. ಸರಿ ಕಣಲೈ. ನಿಮ್ಮನ್ನೆಲ್ಲ ಅಂಕಲ್ ಇವನ್ನ ಸರಿ ಕಣ ಬಾರ ಹೋಗಂತ ಬೈತಾ ಇರ್ತೀನಿ. ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. Four, 5, 6, 7, 8, 9. ಏನ್ ಕರೆದಿದ್ದು? ಅಲ್ಲ, ಈ ಬಟ್ಟೆನ ಸೋಪ್ ನಲ್ಲಿ ಒಗೆಯೋದು ಒಳ್ಳೇದಾ, ಸರ್ಫ್ ನಲ್ಲಿ ಒಗೆದ್ರೆ ಒಳ್ಳೇದಾ? ನೋಡಿದ್ರೆ ಪಾಲಿಯಸ್ಟರ್ ತರ ಕಾಣುತ್ತೆ. ಸರ್ಫ್ ಹಾಕದೆ ಒಳ್ಳೇದು ಅಲ್ವೇನೋ? ಯಾ ಸರಿ, ಹಾಗಾದ್ರೆ ಸರ್ಫ್ ನಲ್ಲಿ ಎಲ್ಲ ಒಗ್ದು ಹಾಕ್ಬಿಡಿ. ಏನು ನಿನ್ ಬಟ್ಟೆನ ನಾನ್ ಒಗಿಬೇಕಾ? ಏಯ್, ಯಾರಿಗೆ ಹೇಳ್ತಾ ಇದೀಯಾ? ನೋ 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 ನೋ, ತುಂಬಾ ಜೋರಾಗಿ ಮಾತಾಡ್ಬಿಡಿ. ನಾನು ಅಂಕಲ್ ನ ಕರೀತೀನಿ, ಅಂಕಲ್ ಪೊಲೀಸ್ನ ಕರೀತಾರೆ. ಅಂಕಲ್ ಏನಮ್ಮ? ಈ ಸೀರೆ ನೋಡಿಮ್ಮ. ಇದು ಬೇಡ, ಬೇರೆ ತೋರ್ಸಿ. ಈ ಸೀರೆ ತುಂಬಾ ಚೆನ್ನಾಗಿದೆ. ಎಷ್ಟು ಬೆಲೆ? ಈ ಸೀರೆ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ. ಇದು ಒಂದ್ ಸೀರೆನಾ? ಹುತ್ರಿ ಯಾರು ಹುಟ್ಕೋಬೇಕು. ಹಾಗಾದ್ರೆ ಅದು ಅವ್ರಿಗೆ ಒಪ್ಪುತ್ತೆ, ಅವ್ರಿಗೆ ಕೊಟ್ಬಿಡಿ. ಹಲೋ ಅಜ್ಜಿ. ರಾಜಾ, ಗುಡ್ ಈವ್ನಿಂಗ್ ಅಜ್ಜಿ. ನೀನ್ ಯಾಕಪ್ಪ ಇಲ್ಲಿ ಬಂದಿದೀಯಾ? ಬಟ್ಟೆ ಅಂಗಡಿಗೆ ಚೌರ ಮಾಡಿಸ್ಕೊಳಕ ಬರ್ತಾರೆ. ಇದು ಯಾಕೋ ಸರ್ ಹೋಗಲ್ಲ. ಮೊದಲು ನೀವು ಸೀರೆ ತಗೊಳ್ಳಿ, ಆಮೇಲೆ ಬರ್ತೀನಿ. ಇದೆಷ್ಟಾಗುತ್ತೆ ಹೇಳಿ? 635 ಮೇಡಮ್. ಡಿಸ್ಕೌಂಟ್ ಹೋಗ್ತಾ ಎಷ್ಟಾಗುತ್ತೆ? 1000 ರೂಪಾಯಿ ಕಡಿಮೆ ಇದ್ರೆ ಡಿಸ್ಕೌಂಟ್ ಇಲ್ಲ. ಬೋರ್ಡ್ ನೋಡಿ. ಓ, ಏನಜ್ಜಿ, ಸೀರೆ ತಗೊಂಡ್ರಾ? ಎಷ್ಟು ಡಿಸ್ಕೌಂಟ್ ಸಿಕ್ತು? ಏನು ಡಿಸ್ಕೌಂಟ್ ಸಿಗ್ಲಿಲ್ಲಪ್ಪ. 800 ರೂಪಾಯಿ. ಸರಿ, ನಿಮ್ ಸೀರೆ ಕೊಡಿ. ಅಜ್ಜಿ, ನಿಮ್ ಸೀರೆ ಕೊಡಿ. ಯಾಕೋ? ಕೊಡಿ ಅಜ್ಜಿ. ನೀವು ದುಡ್ಡು ಕೊಡಿ. ನೀವು ದುಡ್ಡು ಕೊಡಿ. 2 ಒಟ್ಟಿಗೆ ಬಿಲ್. ಆಯ್ತು. ನೀವು ಬೇರೆ ಬೇರೆ ತಗೊಂಡಿದ್ದಿದ್ರೆ ಡಿಸ್ಕೌಂಟೇ ಸಿಗ್ತಾ ಇರ್ಲಿಲ್ಲ. ಈಗ ನೋಡಿ, 140ಕ್ಕೂ ಹೆಚ್ಚು ಉಳಿತಾಯ. ನೀವು ತಗೊಂಡಿದ್ ಸೀರೆ 800 ರೂಪಾಯಿ. 10% ಡಿಸ್ಕೌಂಟ್ ಅಂದ್ರೆ 80 ರೂಪಾಯಿ. ನೀವು ತಗೊಂಡಿದ್ ಸೀರೆ 635 ರೂಪಾಯಿ. 63 ರೂಪಾಯಿ 50 ಪೈಸೆ ಉಳಿತಾಯ. ಥ್ಯಾಂಕ್ ಯು. ನೋಡಿದ್ರಾ, 2 ಸೀರೆ ಒಟ್ಟಿಗೆ ತಗೊಂಡಿದ್ದಕ್ಕೆ 140ಕ್ಕೂ ಹೆಚ್ಚು ಉಳಿತಾಯ. ಇನ್ನು ಜೀವನ ಪೂರ್ತಿ ಒಟ್ಟಿಗೆ ಇದ್ರೆ ಏನೆಲ್ಲ ಉಳಿತಾಯ ಮಾಡಬಹುದು ಯೋಚನೆ ಮಾಡಿ. ಹೋಗೋಣ. ಆಡು ಆಡದೆ ಏನ್ ಮಾಡ್ತೀಯ? ಲೆಕ್ಕಕ್ಕೆ ಚಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ.
ತಾನಿ ತಂದಾನ ತಾನಿ ತಂದಾನ ತಾನಿ ತಾನಿ ತಂದಾನ ಚಂಗು ಚಂಗೆಂದು ಹಾರುವ ರಂಗು ರಂಗಿನ ಈ ಜಿಂಕೆ ತಾನಿ ತಂದಾನ ತಾನಿ ತಾನಿ ತಂದನ. ಲೇ ಪಾಪಿ, ಲೇ ಇದೇನಾ ನಿನ್ ಬಣ್ಣ? ನನ್ನ ಮುಂದೆ ಕುಂಟಿ ತರ ನಾಟಕ ಆಡೋದು, ನಾನು ಇಲ್ದೇ ಇರೋವಾಗ ಜಿಂಕೆ ತರ ನೆಗೆದಿರ್ತೀಯ? ನಿನ್ನ ನಿಂತ್ಕೊಳೆ ನಿಂತ್ಕೊಳೆ, ಎಲ್ಲ ಹೋಗ್ತಾ ಇದೀಯಾ? ಹಲೋ ಸಿಸ್ಟರ್, ಅಯ್ಯೋ ನನ್ನ ಸೈಕಲ್ ಸಿಸ್ಟರ್, ಅಯ್ಯೋ ಸಿಸ್ಟರ್. ಬ್ರದರ್ ತಗೊಳ್ಳಿ, ಜಿಪ್ ಹಾಕೋ. ಏನಮ್ಮ ಬೇರೆ ಗಾಡಿ ಸಿಗ್ಲಿಲ್ವಾ? ನನ್ ಗಾಡಿನೇ ಬೇಕಾಯ್ತಾ ಸಾಯಕ್ಕೆ? ಟೈಮ್ ಚೆನ್ನಾಗಿತ್ತು. ಎಷ್ಟೋ ಕೊಬ್ಬು ಅವಳಿಗೆ. ಹೆಂಡ್ತಿಂತ ಹೇಳ್ಕೊಂಡು ನಮ್ಮನ್ನ ಟಾರ್ಚರ್ ಮಾಡಿದ್ದು ಅಲ್ದೆ ಕುಂಟಿ ತರ ನಾಟಕ ಮಾಡಿ ನಮ್ಮನ್ನ ಫೂಲ್ ಮಾಡ್ಬಿಟ್ಲಲ್ಲೋ. ಅವಳು ಬಂದಾಗಿಂದ ನೆಮ್ಮದಿನೇ ಹಾಳಾಗೋಗಿದೆ. ಆಗ್ಬೇಕು, ಸರಿಯಾಗಬೇಕು ನಿನ್ಗೆ. ನಾನು ಆವತ್ತೇ ಹೇಳ್ದೆ, ನನ್ನ ಮಾತು ಕೇಳ್ದೆ ನೀನು? ಯಾವ ವಿಚಾರದಲ್ಲಾದ್ರೂ ಸುಳ್ಳು ಹೇಳು, ಮದುವೆ ವಿಚಾರದಲ್ಲಿ ಮಾತ್ರ ಸುಳ್ಳು ಹೇಳ್ಬೇಡ ಅಂತ 1000 ಸಲ ಬಡ್ಕೊಂಡಿದ್ದೀನಿ ನಿನ್ಗೆ. ಚಂಡಾಲ, ಐಡಿಯಾ ಕೊಟ್ಟಿದ್ ನೀನೆ, ಈಗ ನೀನೇ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ಒಂದು ಐಡಿಯಾ, ಪ್ಲೀಸ್ ಹೆಲ್ಪ್ ಮೀ. ಗುರು, ಹೆಂಡತಿ ಅಂತ ಹೇಳ್ಕೊಂತಾನೆ ನಮ್ಮನ್ನು ಟಾರ್ಚರ್ ಮಾಡ್ತಾ ಇರೋದು. ಈಗ ಅವಳ ಬಾಣನ ಅವಳಿಗೆ ತಿರುಗಿಸ್ಬಿಟ್ರೆ ಅದು ನೀನು ಹುಟ್ಟಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು ಕಣೋ. ಎಂತ ಒಳ್ಳೆ ಐಡಿಯಾ ಕೊಟ್ಬಿಟ್ಯೋ. ನನ್ನನ್ನೇನು ಅಂತ ತಿಳ್ಕೊಂಬಿಟ್ಟೆ. ಈ ಬ್ರೈನು ಕಂಪ್ಯೂಟರ್ ಬ್ರೈನು. ನನ್ನನ್ನು ಜಾಸ್ತಿ ಹೊಗಳ್ಬೇಡ ಗುರು. ಏ ಗುರು, ನಾನು ಬರ್ತೀನಿರೋ. ಆಡೆ ಬೇಗ ಬೇಗ. ಈಗೇನ್ ಮಾಡ್ತೀವಿ ಮಣಿ? ಚೆಕ್ ಬೇಗ ಆಡೆ. ಅಯ್ಯೋ ಬಾ, ಇಷ್ಟು ಟೈಮ್ ತಗೊಳ್ತೀಯ. ಏನಾಯ್ತು? ಏನೋ ಹುಳ. ಸರಿ ಏನಿದು ಇಷ್ಟೊಂದು ಹೂ ತಗೊಂಡ್ ಒಳಗ್ ಹೋಗ್ತಿದ್ದಾರೆ? ಏನಂತ ನೋಡೋಣ. ಈ ಸಮಯ ಶೃಂಗಾರಮಯ, ನೂತನ ಬಾಳಿಗೆ ಶುಭೋದಯ. ಈ ಸಮಯ ಆನಂದಮಯ. ಚೆನ್ನಾಗಿದೆ. ಇದೆಲ್ಲ ಯಾಕೆ? ಇವತ್ತು ಫಸ್ಟ್ ನೈಟ್, ಅದಕ್ಕೆ. ಫಸ್ಟ್ ನೈಟಾ? ಯಾರಿಗೆ? ನಮಗೆ. ನಮ್ಗ? ನಮ್ಗ? ಹೌದು, ಮತ್ತೆ ಮದುವೆ ಆಗಿ 3 ತಿಂಗಳಾದ್ರೂ ಫಸ್ಟ್ ನೈಟ್ ಆಗಿಲ್ಲ ಅಂದ್ರೆ ಹೇಗೆ? ಫಸ್ಟ್ ನೈಟ್ ಇನ್ನೂ ಆಗಿಲ್ವಾ? ಅದು ಅದು ಅದಕ್ಕೆ ನೀವಿಬ್ರು ನಾಯಿ ಬೆಕ್ಕಗಳ ತರ ಕಚ್ಚಾಡೋದು. ಗಂಡ ಹೆಂಡತಿ ಅಂದ್ಮೇಲೆ ಇದೆಲ್ಲ ಮಾಮೂಲಿ ಕಣಮ್ಮ. ಬಾಮ್ಮ ಬಾ. ಹಾಗೆ ಹೇಳಿ ಆಂಟಿ, ಕರ್ಕೊಂಡು ಹೋಗಿ ಮುದ್ದಾಗಿ ರೆಡಿ ಮಾಡಿ ಬೇಗ ಕರ್ಕೊಂಡು ಬಂದ್ಬಿಡಿ. ಬಾಮ್ಮ ಬಾ. ಸುಮ್ನೆ ರೀ ಆಂಟಿ, ನಿಮ್ಗೆ ಗೊತ್ತಾಗೋದಿಲ್ಲ. ಇಂಥ ಸಮಯದಲ್ಲಿ ಅಂಕಲ್ ಅವ್ರನ್ನ ಕರಿತೀಯ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಅಂಕಲ್ಗೆ ಹಾಫ್ ಕೊಟ್ಟು ಆಫ್ ಮಾಡಿ ಮಲಗಿಸ್ಬಿಟ್ಟೆ. ಆಂಟಿ ಆಂಟಿ ಫುಲ್ಲು. ಫುಲ್ ಬಾಟ್ಲ ಅಲ್ಲ, ಸಿನಿಮಾ ಟೆಂಟ್ ಫುಲ್ ಆಗಿದ್ರು ಪರವಾಗಿಲ್ಲ ಅಂತ ಬ್ಲಾಕ್ ಟಿಕೆಟ್ ತೆಗೆದುಕೊಟ್ಟು ಹೋಲಿ ಹುಡುಗ ಪಿಕ್ಚರ್ಗೆ ಕಳಿಸ್ಕೊಟ್ಬಿಟ್ಟಿದ್ದೀನಿ. ಏನ್ ನೋಡ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ಮುದ್ದಾಗಿ ರೆಡಿ ಮಾಡಿ ಬೇಗನೆ ಕರ್ಕೊಂಡು ಬನ್ನಿ. ಬಾಮ್ಮ ಬಾಮ್ಮ ಬಾಮ್ಮ. ಆಂಟಿ ನಡಿಯಮ್ಮ ನಡಿಯಮ್ಮ. ನೀನ್ ಹೊರಗಡೆ ಬಾಪ, ಒಳ್ಳೆ ಹುಡುಗಿ. ಚಿಲ್ಕ ಹಾಕೊಂಡಿರ್ತೀನಿ. ಗುರು, ವಿಶ್ ಯು ಹ್ಯಾಪಿ ಫ್ರೀಡಮ್ ಫಸ್ಟ್ ನೈಟ್. ಸ್ನಾನ ಮಾಡಕ್ ಹೋಗ್ತಿದ್ಯಾ? ಹೌದು. ಬಾತ್ರೂಮ್ ಬಾಗಿಲಿಗೆ ಚಿಲ್ಕ ಇಲ್ಲ, ನೋಡ್ಕೊಂಡು ಸ್ನಾನ ಮಾಡು. ಹಸು ಆಡು ಕುರಿ ಎಲ್ಲ ಚಿಲ್ಕ ಹಾಕೊಂಡ ಸ್ನಾನ ಮಾಡ್ತವೆ. ಐ ವಿಲ್ ಹ್ಯಾವ್ ಎ ಫ್ರೀಡಮ್ ಬಾತ್.
ಹಲೋ. ಕರ್ಮ ಕರ್ಮ ಮುಂದೆ ಮುಚ್ಕೋಬೇಕಾಗಿರೋದನ್ನ ಮುಚ್ಕೊಳ್ಬಿಟ್ಟು ಮುಖ ಮುಚ್ಕೋತಾ ಇದೆಯಲ್ಲ ನಿನ್ ಏನು ಬಂದೈತೆ ದೊಡ್ಡ ರೋಗ ನನ್ನ ಹಣೆ ಬರ. ಏನ್ ಮುಚ್ಕೋಬೇಕಾಯ್ತು? ಛೇ, ಒಂದ್ ಟ್ಯೂನು ಸರಿಯಾಗಿ ಸಿಕ್ತಿಲ್ಲ. ಪ್ರೋಗ್ರಾಮ್ಗೆ ಇನ್ನೆರಡು ದಿನ ಇದೆ. ಟ್ಯೂನು ಸರಿ ಹೋಗ್ತಿಲ್ಲ, ಲಿರಿಕ್ಸು ಸಿಗ್ತಾ ಇಲ್ಲ. ಏನ್ ಮಾಡ್ತೀಯಾ? ಅಪ್ಪ ರಾಜ, ನನ್ನ ಶೀಲಿಕ್ಕಾದಂತ ಶೋಷಣೆ ನಿನಗೂ ಆಗೋದ್ ಬೇಡ. ನೀನ್ ಸ್ನಾನ ಮಾಡ್ಕೊಂಡ್ ಬರೋವರೆಗೂ ನಾನು ಇಲ್ಲೇ ವಾಚ್ಮನ್ ಕೆಲಸ ಮಾಡ್ತೀನಿ. ಅಪ್ಪ ಗೋಪಿ, ನಿನ್ನ ವಾಚ್ಮನ್ ಕೆಲಸ ನನಗ್ ಬೇಡ. ನಾನು ಒಳಗಡೆ ಸ್ನಾನ ಮಾಡ್ತಿರೋದು ಹೊರಗಡೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅಂದ್ರೆ ಬಾಗಿಲು ಹಾಕೊಳ್ದೇನೆ ಸ್ನಾನ ಮಾಡ್ತೀಯಾ? ನೋಡ್ತಾ ಇರು. ಇವತ್ ನಿನ್ಗೆ ಇಂಟರ್ನಲ್ಲಿ ಕೆಲಸ ಸಿಕ್ಕೇ ಸಿಗತ್ ಕಣ. ए शैतान हमें बहुत दिन से सता रहा है, देखता हूँ। ಅಯ್ಯೋ ಸೇಟು, ಏ, ನನ್ ಮಕ ನೋಡಿ ತಪ್ಪಿಸ್ಕೊಂಡು ಹೋಗ್ತಿದ್ದಾವ್. ನೀನು ಇರೋದು ನಮ್ಗೆ ಗೊತ್ತು. ಹಮ್ ಆಪ್ಕೆ ಹೇ ಕೌನ್? ದಿಲ್ವಾಲೆ ದುಲ್ಹನಿಯಾ ಲೇ ಜಾಯಂಗೆ. ತಪ್ಪು ತಪ್ಪಾಗಿ ಮಾತಾಡಬೇಡ. 1 ವರ್ಷ ಆಯ್ತು 1000 ತಗೊಂಡು, ಹಣನೂ ಇಲ್ಲ ಬಡ್ಡಿನೂ ಇಲ್ಲ. ನಮ್ ಹಣ ನಮಗೆ ಕೊಟ್ಬಿಡು. ನೀನು ಖಂಡಿತ ಕೊಡಲ್ಲ. ನಿನ್ ಹತ್ರ ಹೇಗೆ ವಸೂಲಿ ಮಾಡೋದು ನಂಗೆ ಗೊತ್ತು. ನನ್ನ ಸರ್ಟಿಫಿಕೇಟ್ಸ್ मालूम है, B.Com ಫಸ್ಟ್ ಕ್ಲಾಸ್. देख रहा हूँ. ಅಯ್ಯೋ ಸೇಠ್ಜಿ, ಸೇಠ್ಜಿ, वो सब मुझे मालूम नहीं. ಮೊದಲು ನಮ್ದು ಹಣ ಕೊಟ್ಬಿಡು, ಆಮೇಲೆ ನಿಮ್ದು ಸರ್ಟಿಫಿಕೇಟ್ ತಗೊಂಡೋಗು. ಇವನಿಗೆ ಇಂಟರ್ವ್ಯೂ ಬಂದಿದೆ, ಸರ್ಟಿಫಿಕೇಟ್ ಇಲ್ಲದೆ ಇಂಟರ್ವ್ಯೂ ಮಾಡೋದಿಲ್ಲ. ಬೇಕಾದ್ರೆ ನನ್ನ ಸರ್ಟಿಫಿಕೇಟ್ ತಗೊಂಡೋಗಿ. ನಿನ್ ಸರ್ಟಿಫಿಕೇಟ್ ಕಿಸಿ ಕಾಮ್ ಕಾ ನಹೀ ಹೈ. ಸೇಠ್ಜಿ, ಇದು ಒಂದೇ ಒಂದ್ಸಲ ಬಿಟ್ಬಿಡಿ ಸೇಠ್ಜಿ. ಮುಂದಿನ ತಿಂಗಳು ನಿಮ್ ಸಾಲ ತೀರಿಸ್ತೀನಿ. पहले पैसा बाद में ನಿನ್ ಸರ್ಟಿಫಿಕೇಟ್ ವಾಪಸ್. ಸೇಠ್ಜಿ, ಛೇ, ಅಪರೂಪಕ್ಕೊಂದು ಇಂಟರ್ವ್ಯೂ ಬಂದಿತ್ತು, ಅದಕ್ಕೂ ಕಲ್ಬಿತ್ತು. ಈಗ ಯಾವ ರೀತಿ ದುಡ್ಡು ಅಡ್ಜಸ್ಟ್ ಮಾಡೋದು? ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಸೇಟು ಸಾಲ ಹೇಗೋ ವಾಪಸ್ ಕೊಡೋದು? ಸಾಲ ಕೊಡದೆ ಸೇಟು ಸರ್ಟಿಫಿಕೇಟ್ ಕೊಡಲ್ಲ. ಸರ್ಟಿಫಿಕೇಟ್ಸ್ ಇಲ್ಲದೆ ಕೆಲಸನೂ ಇಲ್ಲ, ಇಂಟರ್ವ್ಯೂನೂ ಇಲ್ಲ. ಈಗೇನೋ ಮಾಡೋದು? ಜೈ ಕರ್ನಾಟಕ. ತಾವು ಒಬ್ಬ ಬ್ರಹ್ಮಚಾರಿಗೆ ಬಾಡ್ಗಿ ಮನೆಗೆ ಬೇಕಿತ್ರಿ. ನಿಮ್ ಮಗನ್ಗ? ಇಲ್ರಿ, ನನಗ. ರೀ, ನಮ್ಮನ್ನ ನೋಡಿದ್ರೆ ಮನೆ ಕೊಡ್ಸೋ ಬ್ರೋಕರ್ಗಳ ತರನ ಕಾಣಿಸ್ತೀವಿ. ಎಸ್ಟೇಟ್ ಏಜೆನ್ಸಿ ಅಂತ ಬೋರ್ಡ್ ಹಾಕೊಂಡಿರ್ತಾರಲ್ಲ, ಅವ್ರನ್ನ ಕೇಳಿ ಹೋಗ್ರಿ. ಸರ್, ಏನು ಕೇಳಿದ್ರಲ್ಲ? ಬಾಡ್ಗಿ ಯಾವ್ದಾದ್ರು ಒಂದ್ ಮನೆ ಮಹಡಿ ಮೇಲಿದೆ, ಹಳೆ ಗುಜ್ರಿ ತರ ಇದೆ, ಆಗ್ಬೋದಾ? ಬೇಷಾತ್ರಿ. ಈಗಾಗ್ಲೇ 2 ವಾಸ ಇದ್ದಾರೆ, 3ನೇವ್ರು ನೀವು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀರಾ? ಆತ್ರಿ, ನಮ್ ಕಡೆಯಿಂದ ಯಾವುದೇ ಆಕ್ಷೇಪಣೆ ಇಲ್ರಿ. ಅದು ಏನ್ ಹೇಳ್ತೀನಿ. ಏನು ಇದು? ಸುಮ್ನಿರ್ ಗುರು, 1 ಮಿನಿಟ್. ಜೈ ಕರ್ನಾಟಕ. ಆತ್ರಿ. ಗೋಪಿ, ಏನೋ ಮಾತಾಡ್ತಿದ್ಯಾ? ಗುರು, ನಮ್ಮ ಕಷ್ಟ ನೋಡ್ಲಾರ್ದೆ ಆ ದೇವ್ರೇ ಇವನನ್ನ ಕಳ್ಸಿದಾನೆ. ಇವನ್ ಕೊಡೋ ಅಡ್ವಾನ್ಸ್ ತಗೊಂಡು ಸೇಟು ಸಾಲ ತೀರ್ಸ್ಬಿಡೋಣ. ತಿಂಗಳ ಬಾಡಿಗೆ ತಗೊಂಡು ಮನೆ ಓನರ್ ಕೊಟ್ಬೇಡ. ಹೆಂಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನಾವಿರೋ ಪ್ಯಾಲೇಸ್ ಅಲ್ಲಿ ನಮ್ಮಿಬ್ರಿಗೆ ಜಾಗ ಇಲ್ಲ. ಆ ಕಡ್ಲೆಕಾಯಿ ಮುಟ್ಟೆನ ಎಲ್ಲೋ ಇಡ್ತೀಯಾ? ಎಲ್ಲೋ ಒಂದ್ ಕಡೆ ತುರುಕ್ತೀನಿ, ಸುಮ್ನಿರಪ್ಪ ನೀನು. ಅಂದಾಗೆ ಈಗ ನೀವೇನ್ ಮಾಡ್ಕೊಂಡಿದ್ದೀರಿ?
ಕಥೆ ಬರಿತೀನ್ರಿ. ಕತೆನಾ? ಯಾವ ಪೇಪರ್ಗೆ? ಪೇಪರ್ಗಲ್ರಿ, ಸಿನಿಮಾಕ್ಕ. ಸಿನಿಮಾಗ? ಅಂದ್ರೆ ಈಗ ಬರ್ತಾ ಇರೋ ಪಿಕ್ಚರ್ಗೆಲ್ಲ ಕತೆ ಬರೀತಾರ ನೀನೇನಾ? ರಾಸ್ಕಲ್. ಗೋಪಿ, ನೀ ಸುಮ್ಮನೆ ಯಾಕ್ರಿ ಬಡಿತೀರಿ? ಯಾಕ ಈಗ ಬರ್ತಾ ಇರೋ ಕನ್ನಡ ಪಿಕ್ಚರ್ಗೆ ಕತೆ ಬರೆಯೋನ್ನ ಮಾಡೋಣ ಅಂತ ಬಿಡ್ತಾ ಇದ್ದೆ. ಈಗ ನೀನಾಗೆ ಸಿಕ್ಕಿದ್ಯಾ? ಇಲ್ರಿ ಇಲ್ಲಿ ತನ ಯಾವ ಸಿನಿಮಾಕ್ಕೂ ಕತೆ ಬರ್ದಿಲ್ರಿ. ಇನ್ನು ಮುಂದೆ ಕತೆ ಬರೆಯೋಣ ಅಂತ ಬಿಜಾಪುರದಿಂದ ಬಂದಿನ್ರಿ. ಸರಿ, ಇವಾಗ ನಿನ್ನ ಬಿಡ್ತಾ ಇದ್ದೀನಿ. ಇನ್ನು ಮೇಲಾದ್ರೂ ಜನ ನೋಡಂಗೆ ಕತೆ ಬರ್ದಿಯೋ ಸರಿ, ಇಲ್ಲ ಅಂತಂದ್ರೆ ನೀನು ಬಿಜಾಪುರಕ್ಕೆ ವಾಪಸ್ ಹೋಗಲ್ಲ. ಓಕೆ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಇನ್ನೊಂದ್ಸಲ ಇಂಗ್ಲಿಷ್ ಮಾತಾಡ್ತೀಯೋ ಕತ್ತರಿಸ್ಬಿಡ್ತೀನಿ. ಸರಿ, ತಿಂಗಳಿಗೆ 250 ಬಾಡಿಗೆ, 1,000 ರೂಪಾಯಿ ಅಡ್ವಾನ್ಸ್ ಆಗ್ಬೋದಾ? ಸ್ವಲ್ಪ ಜಾಸ್ತಿ ಆತ್ರಿ, ಆದ್ರೆ ಅಡ್ಡಿ ಇಲ್ಲ. ರೂಮ್ ಫ್ಯಾನ್ ಅದೇನ್ರಿ? ಫ್ಯಾನ್ಸೇ ಇದ್ದಾವೆ. ಸರಿ, ಹೋಗೋಣೇನ್ರಿ? ಇದೇ ನಮ್ಮ ಅರಮನೆ. ಹೌ ಇಸ್ ಇಟ್? ಸಾಧಾರಣ ಐತ್ರಿ, ಸಾಕು. ನೀನ್ ಬರೆಯೋ ಕತೆಗಿದ್ ಸಾಕು. ಎಲೆ ಅಡ್ವಾನ್ಸ್ 1,135 ರೂಪಾಯಿ. ಆಗಲೇ 1,000 ರೂಪಾಯಿ ಅಂದ್ರಲ್ರಿ? ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಅಡ್ವಾನ್ಸ್ 1,000 ರೂಪಾಯಿ, ಬ್ರೋಕರ್ ಕಮಿಷನ್ 125 ರೂಪಾಯಿ. ಹಂಗಾದ್ರೆ 1,125 ಆತಲ್ರಿ? ಮನೆ ತೋರಿಸಿದ್ದಕ್ಕೆ 10 ರೂಪಾಯಿ. ಅಡ್ಡಿ ಇಲ್ಲ, ಮಂಚ ಅದಾವ. ಮಂಚಕ್ಕೆ ಆಗಲ್ಲ 50 ರೂಪಾಯಿ, ರಾತ್ರಿ 100 ರೂಪಾಯಿ. ಭಾನುವಾರ ಆದ್ರೆ ಡಬಲ್. ಅಡ್ಡಿ ಇಲ್ರಿ, ನನಗೆ ಮಂಚದ ಮೇಲೆ ಮಲಗ ರೂಢಿ ಆಗೈತ್ರಿ. ಒಂದು ಕಂಡೀಷನ್. ಏನ್ರಿ? ಮಂಚದಲ್ಲಿ ಅರ್ಧ ನೀವು ಮಲಗಬೇಕು. ಎದಕ್ರಿ? ಇನ್ನರ್ಧ ನಾನ್ ಮಲಗ್ತೀನಲ್ಲ. ರೀ, 1 ನಿಮಿಷ. ಏನ್ರಿ, ರೂಮ್ ಫ್ಯಾನ್ ಅದಾವ ಒಂದಲ್ರಿ? ಫ್ಯಾನ್ ಇಲ್ಲಲ್ರಿ? ಯಾಕೆ? ನಾನು ರಾಜ್ಕುಮಾರ್ ಫ್ಯಾನ್, ಅವನು ವಿಷ್ಣುವರ್ಧನ್ ಫ್ಯಾನ್. ಮನೆ ಓನರು ರಾಮಾದೇವಿ ಫ್ಯಾನ್. ಬೇಕಾದಷ್ಟು ಫ್ಯಾನ್ಗಳಿದೆ. ಕಮಾನ್, ಭಾಗ್ಯದ ಲಕ್ಷ್ಮಿ. ಒಂದು ಬರಾಬರಿ ಇಲ್ಲ. ಮಾರಾಯರೆ, ಬಿಲ್ಲು ಎಷ್ಟಾಯ್ತು? 65 ಮಾರಾಯರೆ. ರೇ, 100 ರೂಪಾಯಿ ತೆಗಿರಿ. ಏನಾ ತೆಗಿರಿ ಬೇಗ. ಚಿಲ್ಲರೆ ಬೇಡ ಮಾರಾಯರೆ. ಎಷ್ಟು ಉಳಿತು? 35. ಟಿಪ್ಸು ಇಟ್ಕೊಳ್ರಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕರ್ಮ, ಯಾರ್ದು ದುಡ್ಡು? ಎಲ್ಲಮ್ಮನ್ ಜಾತ್ರೆ. ನಿಮ್ ಪ್ರಯತ್ನ ಕೈಗೂಡೋವರೆಗೂ ನೀವ್ ಈ 2 ಕುಟುಂಬಕ್ಕೂ ಮೊಮ್ಮಗ ಅಲ್ಲ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನೀನ್ ನಿಜವಾಗ ಮೊಮ್ಮಗ ಅಲ್ವಾ? ಈಗಲೇ ಹೋಗಿ ನಮ್ ಯಜಮಾನಿಗೆ ಹೇಳ್ತೀನಿ. ನಾಟಕ ಆಡ್ತೀಯ, ನಾಟಕ. ಯಾಕೆ ಸರ್, ಏನಾಯ್ತು? ಹುಡುಗಿ ಕೈ ಹಿಡಿದು ಎಳ್ದ್ಬಿಟ್ಟ. ಬಂದ್ರು. ಬನ್ನಿ. ಓಕೆ, ಭಯ ಪಡುವಂತದ್ದೇನಿಲ್ಲ. 3 ತಿಂಗಳು ಮಾತು ಬರಲ್ಲ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಮಗ ಅಷ್ಟು ಸಾಕು ಡಾಕ್ಟ್ರೆ. ಮಾತು ನಿಧಾನಕ್ಕೆ ಬರ್ಲಿ, ಪರವಾಗಿಲ್ಲ. ಕಪ್ಪೆ ನನ್ನ ಮಗನೇ. ಡಾಕ್ಟ್ರೆ, ಇಂಥ ಕಂಡೀಷನ್ ಅಲ್ಲಿ ಡ್ರಿಂಕ್ಸ್ ತಗೋಬೋದಾ? ನೋ 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 ನೋ. ವಾಟರ್ ಸಾಲ್ದಾ? ಫುಲ್ಲೇ ಬೇಕಾ? ಇದೇನ್ ಡಾಕ್ಟ್ರ? ಈ ಪರಿಸ್ಥಿತಿಯಲ್ಲಿ ಡ್ರಿಂಕ್ಸ್ ತಗೋಬಾರ್ದು. ಯಾವ ಡ್ರಿಂಕ್ಸು ತಗೋಬಾರ್ದು.
ತಾತ ಏನಾಯ್ತು? ಸ್ಕೂಟ್ರಿ ಯಾಕೆ ತಳ್ಕೊಂಡು ಬರ್ತಾ ಇದ್ದೀರಾ? ಏನೋಪ್ಪ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ನಿನಗೊಂದು ವಿಷಯ ಗೊತ್ತಾ? ಏನ್ ತಾತ? ಪೆಟ್ರೋಲ್ ಇಲ್ಲದೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಮೊದ್ಲೇ ಹೇಳ್ಬಾರ್ದಾಗಿತ್ತ? ನೀನ್ ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅದಿರ್ಲಿ, ಈ ಬಿಸ್ಲಲ್ಲಿ ಗಾಡಿನೂ ತಳ್ಕೊಂಡು 5 ಮೈಲಿ ಹೇಗ್ ಹೋಗ್ತೀಯಾ? ರಾತ್ರಿ ಬಂದ್ಮೇಲೆ ಹೋಗ್ತೀನಿ. ಅರೆ ತಾತನ್ ಕಾರು. ಇವ್ರಿಗೇನು ಹುಚ್ಚು ಗಿಚ್ಚು ಹಿಡಿದು ಬಿಡ್ತಾ? ಕಾರ್ನಲ್ಲೇ ಗುದ್ದಿ ಮರಣ ಬೀಳ್ತಾ ಇದ್ದಾನೆ. ಇರು ತಾತ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಏನಾಗಿದೆ ಅಂತ. ಅಯ್ಯೋ, ಏನು ಆಗಿರ್ಬಾರ್ದು. ತಾತ ತಾತ ನಿತ್ಯೇನ್ಲು ಯಾಕಪ್ಪ ಎಬ್ಬಿಸ್ದೆ? ಏನಾಯ್ತು ತಾತ? ಪಂಚರು ಕಣೆಯ. ಪಂಚರ? ಮರ ಗುದ್ಬಿಟ್ಟಿದ್ದೀರಾ? ಪಂಚರ್ ಆಗಿದ್ದಕ್ಕೆ ಮರಗ್ ಗುದ್ದಿದ್ದು. ಹೌದಾ? ಸ್ಟೆಪ್ನಿ ಬೇರೆ ಇಲ್ಲ. ಸ್ಟೆಪ್ನಿ ಇಲ್ವಾ? ಇಲ್ಲ. ಹಾಗಾದ್ರೆ ಹೇಗ್ ಹೋಗ್ತೀರಾ ಊರಿಗೆ? 5 ಮೈಲಿ ಆಗುತ್ತೆ. ಅದನ್ನ ಜ್ಞಾಪಿಸ್ಬೇಡ ಕಣಯ್ಯ. ಅದನ್ನ ನೆನ್ಸ್ಕೊಂಡ್ರೆ ನನ್ ಎದೆ ಜಲ್ ಅನ್ನತ್ತೆ. ಎಲ್ಲ ನನ್ ಗ್ರಾಚಾರ. ಏನ್ ಹೇಳ್ತಾನ ಹುಡುಗ? ಆ ಕಾರಿನ ಟೈರ್ ಡಮಾರ್ ಹೋಯ್ತಾ? ಪಂಚರ್. ಆ ತಾತ ಹೇಳ್ತಿರೋದೇನಾದ್ರೂ ನಿಮಗ್ ಗೊತ್ತಾದ್ರೆ ನೀವು ನನ್ನ ಹಾಗೆ ನಗ್ತೀರಾ? ನಾನ್ ನಗೋದಿಲ್ಲ, ಹೇಳು. ತಾತ, ನಮ್ ಗಾಡಿಲಿ ಪೆಟ್ರೋಲ್ ಇಲ್ಲ ಅಂತ ಅವ್ರಿಗೆ ಹೇಳ್ದೆ. ಅದಕ್ಕೆ ಆ ತಾತ ಹೇಳಿದ್ರು, ನನ್ ಕಾರಲ್ಲಿ ಪೆಟ್ರೋಲ್ ಇದೆ, ಅದನ್ನ ತಗೊಂಡು ಮನೆವರೆಗೂ ಬಿಟ್ರೆ ನಿಮಗ್ ಪುಣ್ಯ ಬರುತ್ತೆ ಅಂದ್ರು. ಅವನ್ ಹೇಳ್ದ, ನಾನ್ ನಂಬೇಕು. ನಾನ್ ನೋಡಿದ್ರೆ ವೆಬ್ಸೈಟ್ ತರ ಕಾಣಿಸ್ತೀನ? ರಾಜಾ, ಏನ ಏನ್ ಹೇಳ್ದ ಮುದ್ಕ ನನ್ ಬಗ್ಗೆ? ನಿಮ್ ಬಗ್ಗೆ ಹೇಳಕ್ ಏನಿದೆ ತಾತ? ಅವರೇನೋ ಬೇರೆ ಹೇಳಿದ್ರು, ನಮ್ಗೆ ಯಾಕೆ? ಏನ್ ಹೇಳ? ಆ ತಾತ ಹೇಳಿದ್ರು, ಗಾಡಿಲಿ ಪೆಟ್ರೋಲ್ ಹಾಕೋಗಿದೆ, ಈ ಕಾರಿಂದ ಹೇಗಾದ್ರೂ ಮಾಡಿ 2 ಲೀಟರ್ ಪೆಟ್ರೋಲ್ ಕೊಟ್ರೆ ಅವ್ರ ಗಾಡಿಲೇ ನಿಮ್ಮನ್ನ ಮನೆಯವರೆಗೂ ಡ್ರಾಪ್ ಕೊಡ್ತೀನಿ ಅಂತ ಅಂಗ್ಲಾಚ್ ಕೇಳ್ಕೊಂಡ್ರು. ಅಂಗ್ಲಾಚದ್ನ? ಅವನ ಕೇಳೋನಲ್ವಲ್ಲಪ್ಪ, ಮಹಾ ಸ್ವಾಭಿಮಾನಿ. ಏನ್ ಹೇಳ್ದ ಮುದುಕ? ಇನ್ನೇನ್ ಹೇಳ್ತಾರೆ ಪಾಪ, ಹೇಳಿದ್ದನ್ನೇ ಹಲ್ಗಿಂಜ್ಕೊಂಡು ಕೇಳ್ತಿದ್ದಾರೆ. ತಾತ, ಅವ್ರ ಪೆಟ್ರೋಲ್ ನಮ್ ಗಾಡಿಲಿ ಹಾಕೊಂಡು ಅವ್ರನ್ನೂ ಕೂರಿಸ್ಕೊಂಡು ದಾರಿಲಿ ಎಲ್ಲಾದ್ರೂ ಬಿಟ್ಬಿಡೋಣವಾ? ಇಲ್ಲ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಬೇಡ ಏನೋ ಬೇಡ ಅಂತ ಅವ್ರನ್ನಿಲ್ಲೇ ಬಿಟ್ಬಿಟ್ಟು ನಾವು ನಡ್ಕೊಂಡು ಹೋಗೋಣವಾ? ತಾತ, ನಾವೇನ್ ಅವ್ರ ಗಾಡಿಲಿ ಹೋಗ್ತಾ ಇಲ್ಲ, ಅವರೇ ನಮ್ಮ ಗಾಡಿಲಿ ಬರ್ತಾ ಇರೋದು. ಎ 4 ವೀಲರ್ ಇಸ್ ಕಮಿಂಗ್ ಆನ್ ಎ 2 ವೀಲರ್. ಹಾಗೆ ಅಂತೀಯ? ಲೋ, ಸತಾಯಿಸ್ಬೇಡುವ. ನನಗೆ ಯಾಕೆ? ನಿನ್ ಹಣೆ ಬರದಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತಾನೆ ಬರ್ತಿದ್ರೆ ಹಾಗೆ ಆಗ್ಲಿ, ನಡಿ. ಇರ, ನಿನಗೆ ಬಿಸಿ ರಕ್ತ, ನಡೆದು ಬಿಡ್ತಿ. ಈ ವಯಸ್ಸಲ್ಲಿ ಈ ಲಗೇಜ್ ಚಾಡ್ಕೊಂಡು ನಾನು ಹೇಗೆ ಹೋಗೋದು? ನೋಡು, ಆ ಜಿಬ್ಬಾದವನು ನಾಚಿಗೆ ಬಿಟ್ಟು ಕೇಳ್ಬಿಟ್ಟ ಅಂತ ಹೇಳ್ಬಿಟ್ಟೆ. ಕಷ್ಟದಲ್ಲಿ ನೋಡಿದ್ರೆ ನಾನು ತಡೆಯೋದಿಲ್ಲ ಅಂತ ನಿನ್ಗೆ ಗೊತ್ತಲ್ವೇ? ಗೊತ್ತಿಲ್ಲ. ಏನು? ಗೊತ್ತು ಗೊತ್ತು. ಹೋಗ್ರಿ ಬಿಡು, ಕರಿ. ಏನನ್ನು? ನೀವೇನ್ ಬರ್ತಿರೋ ಇಲ್ವೋ ಅಂತ ಕೇಳಿದ್ರು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಾವೇನ್ ಅವ್ರ ಗಾಡಿಲ ಹೋಗ್ತಿದೀವಿ? ನಮ್ ಪೆಟ್ರೋಲ್ ಕೊಡ್ತಾ ಇದೀವಿ. ಗೋಗರ್ದ ಅಂತೀಯ, ಕಣ್ಣೀರ್ ಹಾಕ್ದ ಅಂತೀಯ. ಪೂರ್ ಮ್ಯಾನ್. ನೋಡೋ, ನಾನಾ ಕೇಳ್ತಿಲ್ಲ. ಅವನೇ ಅಂಗಲಾಚಿ ಗೋಗರ್ದಿದ್ದಾನೆ. ಹೌದಾ? ಈ ವಿಷಯ ಎಲ್ಲರಿಗೂ ಗೊತ್ತಲ್ವಾ? ಸರಿ, ಏನೋ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ದಾಗೂ ಆಗುತ್ತೆ. ಕಾರ್ಕೆ ಕೊಡಿ. ಬನ್ನಿ ತಾತ, ಬನ್ನಿ. ಒಂದ್ ಕಂಡೀಷನ್. ಏನು? ಗಾಡಿ ನಾನು ಓಡಿಸ್ತೀನಿ, ಅವನ್ ಹಿಂದೆ ಕೂತ್ಕೊಂತ ಹೇಳು. ಬನ್ನಿ ಕೂತ್ಕೊಳ್ಳಿ ತಾತ. ಇದು ಸ್ಟಾರ್ಟರ್. ಗೊತ್ತಿದೆ. ಆ ಕಡೆ ಹಾರ್ನ್. ನೀನ್ ಹೇಗ್ ಬರ್ತೀಯ? ನಾನ್ ಬಂದ್ರೆ ಕಾರ್ ಯಾರು ನೋಡ್ಕೋತಾರೆ? ಹೋಗಿ ಸ್ಟೆಪ್ನಿ ಕಳಿಸಿ, ನಾನು ಇಲ್ಲೇ ಇರ್ತೀನಿ. ರೈಟ್, ಟಾಟಾ. ಸೊಂಟ ಗಟ್ಟಿಯಾಗಿ ಹಿಡ್ಕೋ. ಸ್ಕೂಲ್ ಡೇಸ್ ನಲ್ಲಿ ಸೈಕಲ್ ಮೇಲೆ ಡಬಲ್ ರೈಡ್ ಹೋಗ್ತಿದ್ದಾಗ ನಾನು ಸೊಂಟ ಹಿಡ್ಕೋತಿದ್ಯಲ್ಲ, ಗಟ್ಟಿಯಾಗಿ ಹಿಡ್ಕೋ. ಆಗ ನಿನ್ ಸೊಂಟ ಸಣ್ಣಗಿತ್ತು, ಹಿಡ್ಕೊಂಡೆ.
ಈಗ ಎಲ್ಲಾ ಕಡೆ ಹರಡ್ಬಿಡ್ತಲ್ಲಪ್ಪ. ನೋಡು, ಹಳೇದನ್ನೆಲ್ಲ ಜ್ಞಾಪಿಸಿದ್ರೆ ನಾನ್ ನಿನ್ ಕತೆನೆಲ್ಲ ಬಯಲ್ ಮಾಡ್ಬೇಕಾಗತ್ತ ಅಷ್ಟೇ. ಸಾಮಾನ್ಯ ಏನ ನೀನಲ್ಲ. ಒಟ್ನಲ್ಲಿ ನಿಜವಾಗ್ಲೂ ಹೇಳ್ತೇನೆ, ನಮ್ಮ ಹಳೆ ದಿನಗಳು ಎಷ್ಟು ಚೆನ್ನಾಗಿದ್ವು ಅಲ್ವಾ? ನಿಲ್ಸ ಯಾಕೋ ಮನವರೆಗೆ ಹೋಗ್ಬೇಡು. ಯಾಕೆ ಅಂತೀನಿ? ನಿನ್ ಮಗ ನನ್ ಮಗ ಇದ್ದಾರಲ್ಲ. ಹೌದಲ್ವಾ? ನಮ್ ಕುಲ್ಪುತ್ತೂರು ನಾವಿಬ್ರು ಸೇರಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಬಾಪಾ ಬಾಬಾ. ಜಗ್ಗು, ನಾವಿಬ್ರು ಈ ತರ ಮಾತಾಡಿ ಎಷ್ಟು ವರ್ಷ ಆಯ್ತು? ಹೌದು ಕಣ. ನಾಳೆ ಸಾಯಂಕಾಲ ಪಾರ್ಕ್ ನಲ್ಲಿ ಮೀಟ್ ಮಾಡೋಣ. ಓ ಎಸ್, ಮರಿಬೇಡ. ಆಗ್ಬೋದು ಕಣ. ಆ ದಿನಗಳಲ್ಲಿ ನಾನು ಇವನು ಸೇರಿ ಮಾಡಿದ್ದು ಒಂದ ಎರಡ? ಆಹಾ, ಏನು ಸಿಸ್ಟರ್ ಸಿಸ್ಟರ್ ಇಲ್ಲಿ ಕೊಡಿ. ರಾಜ ನಿಮ್ಮ ಮೊಮ್ಮಗ ಅಲ್ಲ, ಅವನು. ಇದ್ರಲ್ಲಿ ಏನ್ ಬರ್ದಿದೆ? ನಿಮ್ಗೆ ಕನ್ನಡ ಬರೋದಿಲ್ವಾ? ಮಾತಾಡ್ತೀನಿ, ಓದಕ್ ಬರಲ್ಲ. ಅಬ್ಬ, ಸದ್ಯ ಒಳ್ಳೇದೇ ಆಯ್ತು. ಸಿಸ್ಟರ್ಗೆ ಕನ್ನಡ ಓದಕ್ ಬಂದಿದ್ರೆ ಏನ್ ಗತಿ? ಯಾಕೆ, ಏನ್ ಬರ್ದಿದೆ? ವಿರಿ ಸಿಸ್ಟರ್, ಲೋಫರ್, ನೀನು ಈ ಪರಿಸ್ಥಿತಿಲಿ ಸಿಸ್ಟರ್ಗೆ ಲವ್ ಲೆಟರ್ ಬರ್ದಿದ್ಯಾ? ಲವ್ ಲೆಟ್ರಾ? ಅಷ್ಟೇ ಅಲ್ಲ ಸಿಸ್ಟರ್, ನಿನ್ ಗಂಡನ್ ತಲೆ ಮೇಲೆ ಕಲ್ಲೆ ತಕೊಂಡ್ಬಿಡು, ನಾವೆಲ್ಲಾದ್ರೂ ಓಡೋಗ್ಬಿಡೋಣ ಅಂತ ಬರ್ದಿದ್ದಾನೆ. ಹಾಕಿ ಚೆನ್ನಾಗ್ ಬರ್ಸಿ ಸಿಸ್ಟರ್. For more updates, like, comment, subscribe to our channel.